ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಸಾನ್ನಿಧ್ಯ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ಬೇಕಾದ ಆಳವಾದ ಪ್ರಕಟಣೆಗಳನ್ನು, ವಾಕ್ಯದ ರಹಸ್ಯಗಳನ್ನು ಪ್ರಕಟಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಬರುಣಕ್ಕೆ ನಮ್ಮೆಲ್ಲರೂ ಸಿದ್ಧಪಡಿಸು ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ, ಆಮೇನ್. ಪ್ರಿಯರೇ, ನಾವು ಎಜೆಕಿಯಲ್ 38:8 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಎಜೆಕಿಯಲ್ ಚಾಪ್ಟರ್ 38 ವರ್ಸಸ್ 8. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳ ಒಳಗಿಂದ ಒಟ್ಟುಗೂಡಿದ ಜನರ ಮೇಲೆ ಬೀಳುವಿ. ಹೌದು, ಜನಾಂಗಗಳ ಒಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲಿನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಖಡ್ಗದಿಂದ ಹತವಾಗಿ ನಾಶವಾಗಿ ಪುನರ್ಜೀವಿತವಾದಂಥ ದೇಶ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಯಾರೊಂದಿಗೆ ದೇವರು ಮಾತಾಡ್ತಾ ಇದ್ದಾನೆ? ಈ ಪ್ರವಾದನ ವಾಕ್ಯವನ್ನು ಗೋಗನೊಂದಿಗೆ ದೇವರು ಇಲ್ಲಿ ಮಾತಾಡುವಂಥ ನೋಡ್ತೇವೆ. ಈಗ ಗೋಗ ಯಾರು ಎಂಬುದಾಗಿ ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಅಂದರೆ ರೋಷ್, ಮೆಷೆಕ್, ತುಬಲ್ ಜನಾಂಗಗಳನ್ನು ಆಳುವಂಥ ಮಾಗೋಗ್ ದೇಶದ ಅರಸನೇ ಯಾರಾಗಿದ್ದಾನೆ? ಗೋಗ್ ಎಂಬುದಾಗಿ. ಅಂದರೆ ಗೋಗ್ ಅಂದರೆ ಒಂದು ಪದವಿ ಅಥವಾ ಶಿರೋನಾಮೆ, ಅದು ವ್ಯಕ್ತಿಯ ಹೆಸರಲ್ಲ ಎಂಬುದಾಗಿ ಚೆನ್ನಾಗಿ ನಾವು ಕಲಿತುಕೊಂಡಿದ್ದೇವೆ. ಮಾಗೋಗ್ ದೇಶ ಎಂಬುದಾಗಿ ಇವತ್ತಿನ ಸಮಯಕ್ಕೆ ನಾವು ನೋಡುವಾಗ ಅದು ಟರ್ಕಿ ದೇಶವಾಗಿದೆ ಎಂಬುದಾಗಿ ಕೂಡ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಮಾತ್ರವಲ್ಲ, ಈ ಗೋಗನು ಅನೇಕ ಜನಾಂಗಗಳೊಟ್ಟಿಗೆ, ಅನೇಕ ರಾಷ್ಟ್ರಗಳೊಟ್ಟಿಗೆ ಈ ಇಸ್ರೇಲ್ಗೆ ವಿರೋಧವಾಗಿ ಬರ್ತಾ ಇದ್ದಾನೆ. ಅದು ಯಾವುದಾಗಿದೆ? ಪಾರಸಿಯರು, ಕುಶ್ಯರು, ಪೂಟ್ಯರು, ತೊಗರ್ಮದವರು, ಗೋಮೇರಿಯರು ಎಂಬುದಾಗಿ ಕೂಡ ಕಲಿತಿದ್ದೇವೆ. ಪಾರಸಿಯರು ಅಂದರೆ ಇರಾನ್ ದೇಶ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಕುಶ್ಯರು ಅಂದರೆ ಇಥಿಯೋಪಿಯನ್ಸ್ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಪೂಟ್ಯರು ಎಂಬುದಾಗಿ ಹೇಳಬೇಕು ಲಿಬಿಯನ್ಸ್ ಎಂಬುದಾಗಿ ಕೂಡ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ತೊಗರ್ಮ ಎಂಬುದಾಗಿ ಹೇಳಬೇಕಾದ್ರೆ ಈ ಒಂದು ಅರ್ಮೇನಿಯನ್ಸ್ ಎಂಬುದಾಗಿ, ಅರ್ಮೇನಿಯಾ ದೇಶದವರು ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಗೊಮೇರಿಯರ್ ಎಂಬುದಾಗಿ ಹೇಳಬೇಕಾದ್ರೆ ಈ ಒಂದು ರಷ್ಯಾ ದೇಶದವರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಅವರು ಈ 5 ರಾಷ್ಟ್ರದವರು ಮಾತ್ರವಲ್ಲ, ಇನ್ನು ಅನೇಕ ಜನಾಂಗಗಳೊಂದಿಗೆ, ಅನೇಕ ರಾಷ್ಟ್ರಗಳೊಟ್ಟಿಗೆ ಸೇರಿ ಈ ಗೋಗನ್ ಏನು ಮಾಡ್ತಾನೆ? ಈ ಇಸ್ರೇಲ್ಗೆ ವಿರೋಧವಾಗಿ ಯುದ್ಧಕ್ಕೆ ಬರುವಂಥದ್ದು ಕುರಿತಾಗಿ ಕಳೆದ ಅಧ್ಯಯನಗಳಲ್ಲಿ ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಈಗ ಧ್ಯಾನಿಸುವಂಥ ವಿಷಯ 2 ಥೆಸಲೋನಿಕ 2:7 ವಾಕ್ಯ. ಯಾವುದಾಗಿದೆ ಅದು? ಈ ಅಧರ್ಮ ಸ್ವರೂಪವನ್ನು ಬಹಿರಂಗವಾಗಿ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಅದಕ್ಕಿಂತ ಮುಂಚೆ ನಡೆಯಬೇಕಾದಂಥ ಕೆಲವು ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಿರುವಂಥದ್ದು. ಮೊದಲದಾಗಿ ನಾವು ಧ್ಯಾನ ಮಾಡಿದ್ದು ಯಾವುದು? 1 ಯೋಹನ್ನ 2:18 ವಾಕ್ಯ. ಕ್ರಿಸ್ತ ವಿರೋಧಿಯ ಆತ್ಮ ಆ ಸಮಯದಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ಎರಡನೇದಾಗಿ 2 ಥೆಸಲೋನಿಕ 2:3-4 ವಾಕ್ಯ ಪ್ರಕಾರವಾಗಿ ಮೋಸದ ಆತ್ಮವು ಬಲವಾಗಿ, ವಂಚನೆ ಆತ್ಮ ಬಲವಾಗಿ ಭೂಮಿಯಲ್ಲಿ ಕಾರ್ಯ ಮಾಡ್ತದೆ. ಮೂರನೇದಾಗಿ ಹಿಂಜಾರಿ ಹೋಗ್ತಾರೆ ಅನೇಕರು, ಮತಭ್ರಷ್ಟತೆ ಅಂದರೆ ಅನೇಕರು ನಂಬಿಕೆಯಿಂದ ಹಿಂಜಾರಿ ಹೋಗುತ್ತಾರೆ ಎಂಬುದಾಗಿ ಕೂಡ ನಾವು ಕಲಿತುಕೊಂಡಿದ್ದೇವೆ. ಪ್ರಿಯರೇ, ಮಾತ್ರವಲ್ಲದೆ 4ನೇದಾಗಿ ನಾವು ಕಲಿತುಕೊಂಡದ್ದೇನೆಂದರೆ ಈ ಒಂದು ಕ್ರಿಸ್ತ ವಿರೋಧಿಗೆ ಭೂಮಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಒಂದು ಸಿದ್ಧತೆ, ಅದರ ಕುರಿತ ಯುನೈಟೆಡ್ ನೇಷನ್ಸ್ ಎಂಬುದಾಗಿ ಹೇಳುವ ಸಂಯುಕ್ತ ರಾಷ್ಟ್ರಗಳ 30 ವಿಷಯಗಳ ಒಂದು ಅಜೆಂಡದ ಕುರಿತಾಗಿ ಕೂಡ ನಾವು ಪ್ರಿಯರೇ ನಾವು ಕಳೆದ ಅಧ್ಯಯನಗಳಲ್ಲಿ ನಾವು ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ಪ್ರಿಯರೇ, ಹೀಗೆ ಒಂದರ ನಂತರ ಒಂದು ವಿಧವಾದ ಕಾರ್ಯಗಳು, ಯಾರು ಈ ಒಂದು ಅಧರ್ಮ ಸ್ವರೂಪನಾದ ಈ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳಬೇಕಾದ್ರೆ ನಡೆಯಬೇಕಾದ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ. 5ನೇದಾಗಿ ಈಗ ಧ್ಯಾನ ಮಾಡ್ತಿರುವಂಥದ್ದು ಏನೆಂದರೆ, ಈ ಬಹಿರಂಗವಾಗಿ ಅವನು ಕಾಣಿಸಿಕೊಳ್ಬೇಕಾದ್ರೆ ಒಂದು ಯುದ್ಧ ನಡೆಯಬೇಕು. ಲೂಕ 21:5-6 ಈಗಾಗಲೇ ಆ ಪ್ರವಾದನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದು ಯಾವ ಯುದ್ಧವಾಗಿದೆ? ಅದು ಆ ಯುದ್ಧವಾಗಿದೆ ಗೋಗ್ ಮಾಗೋಗ್ ಯುದ್ಧ. ಎಜೆಕಿಯಲ್ 38 ಮತ್ತು 39ನೇ ಅಧ್ಯಾಯದ 1ರಿಂದ 24ನೇ ವಾಕ್ಯದವರೆಗೆ ಹೇಳಲ್ಪಟ್ಟಂಥ ಆ ಒಂದು ವಾಕ್ಯಗಳು ಹೇಳಲ್ಪಟ್ಟಂಥ ಆ ಯುದ್ಧವಾಗಿದೆ ಗೋಗ್ ಮಾಗೋಗ್. ಈ ಗೋಗ್ ಮಾಗೋಗ್ ಯುದ್ಧಕ್ಕೂ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದ 7ರಿಂದ 10ನೇ ವಾಕ್ಯದ ಹೇಳಲ್ಪಟ್ಟ ಗೋಗ್ ಮಾಗೋಗ್ ಎಂಬಂಥ ಯುದ್ಧಕ್ಕೂ
ಯಾವುದೇ ಸಂಬಂಧ ಇಲ್ಲ ಎಂಬುದಾಗಿ ಕೂಡ ನಾವು ಕಲಿತುಕೊಂಡಿದ್ದೇವೆ. ಕಾರಣ ಎಂದು ಇಲ್ಲಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಗೋಗನು ತನ್ನ ತಂಡದೊಂದಿಗೆ ಬರುವುದಾದರೆ ಅಲ್ಲಿ ಪ್ರಕಟಣೆ 27:10 ಲೋಕದ 4 ದಿಕ್ಕುಗಳಿಂದ ಯಾರು ಸ್ವತಃ ಸೈತಾನನೇ ಮುಂದಾಳತ್ವ ವಹಿಸಿಕೊಂಡು ಅಲ್ಲಿ ದೇವಜನರಿಗೆ ವಿರೋಧವಾಗಿ ಬರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಎಂಬುದಾಗಿ ಇದರ ವ್ಯತ್ಯಾಸಗಳನ್ನು ಕೂಡ ಈಗಾಗಲೇ ನಾವು ಪ್ರಿಯರೇ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ 8ನೇ ವಾಕ್ಯದ ಓದಿದ ಪ್ರಕಾರವಾಗಿ ಖಡ್ಗದಿಂದ ಹತವಾಗಿ ನಾಶವಾಗಿ ಮಾತ್ರ ಪುನರ್ಜೀವಿತವಾದಂಥ ದೇಶ ಅದು ಬೇರೆ ಯಾವುದಲ್ಲ, ಅದು ಇಸ್ರೇಲ್ ದೇಶ ಎಂಬುದಾಗಿ ಕೂಡ ನಾವು ಕಲಿತುಕೊಂಡು ಬಂದಿದ್ದೇವೆ. ನಾವು ಯಾಜಕ ಕಾಂಡ 26ನೇ ಅಧ್ಯಾಯ 18ನೇ ವಾಕ್ಯ ಮೊದಲದಾಗಿ ಓದುವ. ಬುಕ್ ಆಫ್ ಲೆವಿಟಿಕಾ ಚಾಪ್ಟರ್ 26 ವರ್ಸ್ 18. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. ನೋಡಿ, ದೇವರು ಹೇಳ್ತಾನೆ, ನೀವು ಮಾನಸಾಂತರ ಪಡದೆ ಹೋದರೆ ನಿಮ್ಮ ಪಾಪಗಳ ನಿಮಿತ್ತವಾಗಿ ಏನು ಮಾಡ್ತಾನೆ, 7ರಷ್ಟು ಅಂದರೆ 7 ಪಟ್ಟು ನಾನು ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತೇನೆ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದು ವಾಕ್ಯ ಓದುವ, 21ನೇ ವಾಕ್ಯ ಓದಿ. ನೀವು ನನ್ನ ಮಾತನ್ನು ಕೇಳಲೊಲ್ಲದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಇನ್ನೂ 7ರಷ್ಟಾಗಿ ನಿಮ್ಮನ್ನು ಬಾಧಿಸುವೆನು. 24 ವಾಕ್ಯ ಕೂಡ ಓದಿ. ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ನಡೆಯುವೆನು. ನಿಮ್ಮ ಪಾಪಗಳ ನಿಮಿತ್ತ ನಾನೇ ನಿಮ್ಮನ್ನು 7ರಷ್ಟಾಗಿ ಬಾಧಿಸುವೆನು. 27-28 ವಾಕ್ಯ ಕೂಡ ಓದಿ. ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೆಯೂ ಇನ್ನೂ ನನ್ನ ಮಾತನ್ನು ಕೇಳದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸುವೆನು. ಓಕೆ, ಇಲ್ಲಿ ದೇವರ ವಾಕ್ಯದ ಸ್ಪಷ್ಟವಾಗಿ ನೋಡ್ತೇವೆ. ದೇವರು ನಮ್ಮ ಪಾಪದ ನಿಮಿತ್ತವಾಗಿ 7 ಶಿಕ್ಷಿಸ್ತಾನೆ ಎಂಬುದಾಗಿ ಯಹೂದ್ಯರೊಟ್ಟಿಗೆ ಇಸ್ರೇಲ್ ಜನಾಂಗದೊಟ್ಟಿಗೆ ಮೋಶೆ ಮೂಲಕವಾಗಿ ಅಲ್ಲಿ ಸ್ಪಷ್ಟವಾಗಿ ಮಾತಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 7ರಷ್ಟು ಎಂಬುದಾಗಿ ಹೇಳಬೇಕಾದ್ರೆ 7 ಪಟ್ಟು ಎಂಬುದಾಗಿ ಹೇಳಬೇಕಾದ್ರೆ 7 ಕಾಲಗಳು ಎಂಬುದಾಗಿ ಹೇಳಬೇಕಾದ್ರೆ 7 ವರ್ಷಗಳು ಎಂಬುದಾಗಿ ಹೇಳಬೇಕಾದ್ರೆ ಇಸ್ರೇಲರ ಲೆಕ್ಕದಲ್ಲಿ ಅಥವಾ ಯಹೂದ್ಯರ ಲೆಕ್ಕಾದರೆ ಒಂದು ವರ್ಷಕ್ಕೆ 360 ದಿವಸಗಳು. 360 ಗುಣಿಸು ನಾವು 7 ಗುಣಿಸುವುದಾದರೆ 360 × 7 ನಾವು ಗುಣಿಸುವುದಾದರೆ ನಮಗೆ ಸಿಗುವಂಥ ಸಂಖ್ಯೆ 2520. ಅದರ ಅರ್ಥ, ನಾವು ಐಗುಪ್ತ ದೇಶದ ದಾಸತ್ವ ನಾವು ನೋಡಿದೆವು. ಅದರ ನಂತರವಾಗಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೂಡ ಅನೇಕ ಅಮಾಲೇಕ್ಯರು ಆಗಿರ್ಬೋದು, ಈ ಒಂದು ಅಶ್ಶೂರ್ಯರು ಆಗಿರ್ಬೋದು, ಈ ಎಲ್ಲ ಅನೇಕ ಕಾನಾನ್ಯರ ಜನಾಂಗಗಳಾಗಿರ್ಬೋದು, ಅವರು ಕೆಲವು ವರ್ಷಗಳು ಇವರನ್ನು ಆಳ್ವಿಕೆ ಮಾಡುವಂಥದ್ದನ್ನು ಅವರು ಪಾಪ ಮಾಡಿದಾಗ ದೇವಜನರು ಅವರಿಗೆ ಗುಲಾಮರಾಗಿ ಒಪ್ಪಿಸಿಕೊಡುವಂಥದ್ದನ್ನು, ದಾಸತ್ವಕ್ಕೆ ಒಪ್ಪಿಸಿಕೊಡುವಂಥದ್ದನ್ನು, ಕೊನೆಗೆ ಅವರು ಮೊರೆ ಇಟ್ಟಂಥ ಸಂದರ್ಭದಲ್ಲಿ ಅವರ ಬಿಡುಗಡೆಗೋಸ್ಕರ ಕೆಲವು ನ್ಯಾಯಸ್ಥಾಪಕರನ್ನು ಎಬ್ಬಿಸುವಂಥದ್ದು ನೋಡ್ತೇವೆ. ನಂತರ ಅಶ್ಶೂರ್ಯದ ಒಂದು ದಾಸತ್ವದ ಕುರಿತಾಗಿ ಕೂಡ ನಾವು ನೋಡ್ತೇವೆ. ಆದರೆ ಐಗುಪ್ತದ ದಾಸತ್ವದ ನಂತರ, ಅಂದರೆ ಈ 430 ವರ್ಷಗಳ ಐಗುಪ್ತದ ದಾಸತ್ವದ ನಂತರ ಇನ್ನೊಂದು ದೀರ್ಘಕಾಲದ ದಾಸತ್ವ ಎಂಬುದಾಗಿ ಹೇಳಬೇಕಾದ್ರೆ ಅದಾಗಿದೆ ಬಾಬೇಲಿನ ದಾಸತ್ವ. ಅದು 70 ವರ್ಷ. ಯೆರೆಮೀಯ 25:10ನೇ ವಾಕ್ಯದಲ್ಲಿ ಕೂಡ ಅದು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಬಾಬೇಲಿನ ದಾಸತ್ವ 70 ವರ್ಷಗಳವರೆಗೆ ಅವರ ಪಾಪದ ನಿಮಿತ್ತ, ಅವರ ಅವಿಧೇಯತ್ವದ ನಿಮಿತ್ತವಾಗಿ ಅವನೇನಾಗ್ತಾರೆ, ಅವರು ದಾಸತ್ವಕ್ಕೆ ಹೋಗ್ತಾರೆ. ನಾವು ಆ ಒಂದು ವಾಕ್ಯ ಓದುವಬೇಕಾದ್ರೆ ನಾವು 2 ಪೂರ್ವಕಾಲ 36ನೇ ಅಧ್ಯಾಯ 11-21 ವಾಕ್ಯ, ಈ ವಾಕ್ಯವನ್ನು ಅನೇಕ ಸಲ ಈ ಅಧ್ಯಯನದಲ್ಲಿ ಓದಿದ್ದೇವೆ ಪ್ರಿಯರೇ. ನಾವು ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ
ಇದಲ್ಲದೆ ನೆಬೂಕದ್ನೆಜರನಿಗೆ ಒಳಗಾಗುತ್ತೇನೆಂದು ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆಯಿಟ್ಟು ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದರು ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಸ್ರೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲೊಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಕೊಲೆ ಮಾಡಿದರು. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ದೇವ ಸೇವಕರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಅದರ ತಾಪವು ಆರಿ ಹೋಗಲೇ ಇಲ್ಲ. ಆತನು ಕಸ್ತಿಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು ಕನ್ಯೆಯರನ್ನು ಮುದುಕರನ್ನು ಅತಿವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವಾಲಯದ ಎಲ್ಲಾ ಚಿಕ್ಕ ದೊಡ್ಡ ಸಾಮಾನುಗಳನ್ನು ಯೆಹೋವನ ಮಂದಿರದ ಭಂಡಾರ ಅರಸನ ಮತ್ತು ಅವನ ಸರದಾರರ ಭಂಡಾರ ಇವುಗಳ ದ್ರವ್ಯವನ್ನು ಬಾಬೆಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಅವರ ಎಲ್ಲ ರಾಜ್ಯ ಮಂದಿರಗಳನ್ನು ದೇವಾಲಯವನ್ನು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಸೆರೆ ಹೊಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸ್ತಾ ಇತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವಜನರು ದೇವರಿಗೆ ವಿರುದ್ಧ ತಿರುಗಿ ಬಿದ್ದರಿಂದ ಅನ್ಯ ದೇವತೆಗಳಿಗೆ ಹೋಗಿ ಅನ್ಯ ದೇವತೆಗಳನ್ನು ವಿಗ್ರಹಗಳನ್ನು ಆರಾಧಿಸಿದ್ದರಿಂದಾಗಿಯೂ ಮಾತ್ರವಲ್ಲದೆ ದೇವ ಪ್ರೇಷಿತರಿಗೆ ವಿರೋಧವಾಗಿ ಅಂದರೆ ದೇವ ಸೇವಕರ ವಿರೋಧವಾಗಿ ಪ್ರವಾದಿಗಳ ವಿರೋಧವಾಗಿ ನಿಂತಾದ ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದ್ದರಿಂದಾಗಿ ಕೊನೆಗೆ ದೇವರು ಏನು ಮಾಡ್ತಾ ಇದ್ದಾನೆ, ಅವರಿಗೆ ನೆಬೂಕದ್ನೆಚ್ಚರನ ಕೈಗೆ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಡುವಂಥದ್ದನ್ನು ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾನು ಈಗಾಗಲೇ ಹೇಳಿದ ಯಾಜಕಕಾಂಡ 26ನೇ ಅಧ್ಯಾಯದ 18, 21, 24 ಮತ್ತು 27, 28 ವಾಕ್ಯಗಳ 7ರಷ್ಟು ಶಿಕ್ಷೆಯ ಒಂದು ಕಾಲವು ಆರಂಭವಾಗುವಂಥದ್ದು ಈ ಒಂದು ಇಸ್ರೇಲ್ ಜನರು ಈ ಬಾಬೆಲಿನ ಸೆರೆವಾಸಕ್ಕೆ ಹೋಗುವ ಸಮಯದಿಂದ. ಅವರು ಯಾವಾಗ ಹೋದದ್ದು? ಕ್ರಿಸ್ತಪೂರ್ವ 606ನೇ ಇಸವಿಗೆ ಅವರು ಬಾಬೆಲಿಗೆ ಸೆರೆಗೆ ಹೋದರು. ಪ್ರಿಯರೇ, ಅವರು ತಿರುಗಿ ಬಂದದ್ದು ಅಲ್ಲಿಂದ ಯಾವಾಗ? ಕ್ರಿಸ್ತಪೂರ್ವ 536ನೇ ಇಸವಿಯಲ್ಲಿ ಅವರು ತಿರುಗಿ ಒಟ್ಟಿಗೆ ಇದ್ದದ್ದು. ಅವರು 70 ವರ್ಷಗಳ ಕಾಲ ಅಲ್ಲಿ ಇದ್ದರು. ಆದರೆ ಈ ಒಂದು 7ರಷ್ಟು ಶಿಕ್ಷೆಯ ಕಾಲ ಇಸ್ರೇಲ್ ಜನರಿಗೆ ಆರಂಭವಾಗುವುದು ಕ್ರಿಸ್ತಪೂರ್ವ 606ನೇ ಇಸವಿಯಿಂದ ಆರಂಭವಾಗುತ್ತದೆ.
ನಂತರ ನಾವು ಮೊನ್ನೆ ದಿವಸ ಕೆಲವು ಪ್ರವಾದನೆಗಳು ಯೇಸು ಸ್ವಾಮಿ ಭೂಮಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಈ ರೋಮ್ ಸರ್ಕಾರ ಯಹೂದ್ಯರನ್ನು ಇಸ್ರೇಲನ್ನು ಆಳ್ವಿಕೆ ಮಾಡ್ತಾ ಇತ್ತು ಪ್ರಿಯರೇ. ಆ ದಿನಮಾನಗಳಲ್ಲಿ ಕೂಡ ಯೇಸು ಸ್ವಾಮಿ ಸುಮಾರು 33 ವರ್ಷಗಳು ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ಹುಟ್ಟಿದನು. ಮಾತ್ರವಲ್ಲ 3.5 ವರ್ಷ ಬಹಿರಂಗವಾದ ಸೇವೆಯನ್ನು ಆತನ ಈ ಭೂಮಿಯಲ್ಲಿ ಆತನು ಮಾಡಿದ. ಆತನ ಸುವಾರ್ಥ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಆತ ಅನೇಕ ಪ್ರವಾದನೆಗಳು ನುಡಿದಿರುವುದನ್ನು ನಾವು ಮೊನ್ನೆ ದಿವಸ ನಾವು ಅದರ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಲೂಕ 19:41-44 ವಾಕ್ಯ, ಮತ್ತು ಲೂಕ 21:5-9 ವಾಕ್ಯ, ಲೂಕ 21:24 ವಾಕ್ಯ. ಮಾತ್ರವಲ್ಲ ಎಲ್ಲ ಒಂದು ಪ್ರವಾದನೆಗಳು ಯಾವಾಗ ನೆರವೇರಿದು ಅಂದರೆ ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ಎಲ್ಲ ಪ್ರವಾದನೆಗಳು ನೆರವೇರಿದವು. ಹೇಗೆ ನೆರವೇರಿದು ಪ್ರಿಯರೇ? ಈವನ್ ಮತ್ತಾಯ 28:18-19 ಕೂಡ ಅಂಜೂರದ ಮರಕ್ಕೆ ಕರ್ತನಾದ ಸ್ವಾಮಿ ಶಪಿಸುವಂಥದ್ದನ್ನು ಕಾಣ್ತವೆ. ಅಂದರೆ ಅಂಜೂರದ ಮರ ಅಂದರೆ ಯಾರಾಗಿದ್ದಾರೆ? ಯಹೂದ್ಯರು, ಇಸ್ರೇಲ್ ಜನಾಂಗವಾಗಿದ್ದಾರೆ. ಅಂದರೆ ಯಹೂದ್ಯನು ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ಯಹೂದ್ಯರಿಗೆ ವಿರೋಧವಾಗಿ ಈ ರೋಮ ಅರಸನಾದ ಟೈಟಸ್ ಎಂಬುದಾಗಿ ಹೇಳುವಂಥ ಅರಸನು ಬಂದು ಅವರಿಗೆ ಪರಿಪೂರ್ಣವಾಗಿ ಕತ್ತಿಯಿಂದ ಕೊಲ್ಲಿಸಿದ. ಲಕ್ಷೋಪಲಕ್ಷ ಯಹೂದ್ಯರು ಬೀದಿಗಳಲ್ಲಿ ಬಿದ್ದು ಸತ್ತು ಹೋದರು. ಮತ್ತು ಯಹೂದ್ಯರ ರಕ್ತವು ಯೆರೂಸಲೇಮಿನ ಬೀದಿಯಲ್ಲಿ ಹರಿಯುತ್ತಾ ಇತ್ತು ಪ್ರಿಯರೇ. ಅಲ್ಲಲ್ಲಿ ಶಿಲುಬೆಗೆ ನೆಟ್ಟು ಅವರು ಶಿಲುಬೆಯಲ್ಲಿ ಹಾಕಿ ಸಾಯಿಸಿದನು. ಅನೇಕರನ್ನು ಶಿಲುಬೆಯಲ್ಲಿ ಹಾಕಿ ಅವರಿಗೆ ಬೆಂಕಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ. ಅವರ ದೇವಾಲಯ ಕೆಡವೆ ಹಾಕಿದ, ಕಲ್ಲಿನ ಮೇಲೆ ಕಲ್ಲು ಉಳಿದಿಲ್ಲ ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನ ಆ ಪ್ರವಾದನೆ ಕೂಡ ಇಲ್ಲಿ ಕೂಡ ನೆರವೇರುವಂಥದ್ದನ್ನು ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ 70ನೇ ಇಸವಿಯಲ್ಲಿ ಈ ರೀತಿ ಆಗುವುದರ ನಿಮಿತ್ತವಾಗಿ ಯಹೂದ್ಯನು ಸಾಮಾಜಿಕವಾಗಿ, ಆತ್ಮಿಕವಾಗಿ, ಮಾತ್ರವಲ್ಲೇ ರಾಜಕೀಯವಾಗಿ ಪರಿಪೂರ್ಣವಾಗಿ ಆತನು ಒಣಗಿ ಹೋಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಂಜೂರದ ಮರವು ಪೂರ್ಣವಾಗಿ ಅಲ್ಲಿ ಅಂಜೂರದ ಮರ ಎಂಬ ಯಹೂದ ಜನಾಂಗವು ಪರಿಪೂರ್ಣವಾಗಿ ಏನಾಯಿತು? ಒಣಗಿ ಹೋಯಿತು. ಕಾರಣ ಅಳಿದುಳಿದಂಥ ಜೀವಂತವಾಗಿ ಉಳಿದಂಥ ಯಹೂದ್ಯರು ಇಡೀ ಭೂಮಿಯ ಕಟ್ಟ ಕಡೆಗೆ 4 ದಿಕ್ಕುಗಳಿಗೂ ಚದುರಿಸಲ್ಪಟ್ಟು ಜೀವ ಉಳಿಸುವುದಕ್ಕಾಗಿ ಓಡಿ ಹೋದರು ಪ್ರಿಯರೇ. ಅದು ಹೋದಂಥ ಸ್ಥಳಗಳಲ್ಲಿ ಅವರಿಗೆ ಯಾವ ದೇಶಗಳಿಗೆ ಅವರು ಹೋದರು ಅಲ್ಲಿ ಕೂಡ ಅವರಿಗೆ ಸಮಾಧಾನ ಇರಲಿಲ್ಲ, ಶಾಂತಿ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಅಲ್ಲಿ ಕೂಡ ಹಿಂಸೆಗೆ ಅವರು ಒಳಗಾಗುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕ್ರಿಸ್ತ ಶಕ 130ನೇ ಇಸವಿಯಲ್ಲಿ ಅದ್ರಿಮಾನ್ ಎಂಬುದಾಗಿ ಹೇಳುವಂಥ ರೋಮ ಅರಸನು ಇನ್ನೂ ರೀತಿಯ ಚಿತ್ರಹಿಂಸೆ ಲಕ್ಷೋಪಲಕ್ಷ ಯಹೂದ್ಯರನ್ನು ಕೊಂದು ಹಾಕಿದಂತೆ ಹಿಟ್ಲರನ್ನು 60 ಲಕ್ಷ ಯಹೂದ್ಯರನ್ನು ಕೊಂದು ಹಾಕಿದೆಂಬುದಾಗಿ ಚರಿತ್ರೆಯಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ರೀತಿಯಲ್ಲಿ ಚದುರಿಸಲ್ಪಟ್ಟಂಥ ಲೋಕಕ್ಕೆ ಚದುರಿಸಲ್ಪಟ್ಟ ಯಹೂದ್ಯರು ಇಸ್ರೇಲ್ ಅವರು ಯಾವುದೇ ರೀತಿ ನಿರೀಕ್ಷೆ ಇಲ್ಲ. ಅವರು ತಮ್ಮ ಪರಿಚಯ ಕಳ್ಕೊಂಡ್ರು, ತಮ್ಮ ಅಸ್ತಿತ್ವ ಕಳ್ಕೊಂಡ್ರು, ತಮ್ಮ ದೇಶ ಕಳ್ಕೊಂಡ್ರು. ನಿರೀಕ್ಷೆ ಅವರಿಗೆಲ್ಲ ಇನ್ನು ಯಾವತ್ತಾದರೂ. ಅಂದರೆ ಕಾರಣ ಅವರನ್ನು ತೀತನು ಅವನಿಂದ ಹೊರಗೆ ಹಾಕಿದ ನಂತರವಾಗಿ ಇಸ್ರೇಲ್ ದೇಶದಿಂದ ಆ ಒಂದು ದೇಶಕ್ಕೆ ಅವನ ಹೆಸರಿಟ್ಟ ಏನೆಂಬುದಾಗಿ ಪ್ಯಾಲೆಸ್ಟೀನ್ ಎಂಬಂಥ ಹೆಸರನ್ನ ಇಟ್ಟ. ಪ್ಯಾಲೆಸ್ಟೀನ್ ಅಂದರೆ ಅವರ ವಿರೋಧಿಗಳ ಒಂದು ಹೆಸರಾಗಿದೆ. ಯಹೂದ್ಯರ ಅವರ ಹೆಸರನ್ನ ದೇಶಕ್ಕೆ ಇಟ್ಟನೆಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಅವರು ಯಾವತ್ತೂ ಕೂಡ ಒಂದು ಸಲ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾವತ್ತಾದ್ರೂ ಒಂದು ದಿವಸ ನಮ್ಮ ಸ್ವಂತ ದೇಶಕ್ಕೆ ಇಸ್ರೇಲ್ಗೆ ಹೋಗುತ್ತೇವೆ, ಆ ಭೂಮಿ ನಮಗೆ ತಿರುಗಿ ಸಿಗುತ್ತದೆ, ಅಲ್ಲಿ ಸ್ವತಂತ್ರವಾಗಿ ನಾವು ಜೀವನ ಮಾಡ್ತೇವೆ, ನಾವು ಜನಾಂಗವಾಗಿ ಪುನಃ ಬದುಕುತ್ತೇವೆ ಎಂಬುದಾಗಿ ಕನಸಲ್ಲಿ ಕೂಡ ಅವರು ಯೋಚಿಸಲಿಲ್ಲ. ಆದರೆ ಪ್ರವಾದನ ವಾರ್ತೆಗಳು ದೇವರು ಹೇಳಿದಂಥ ಎಜೆಕಿಯಲ್ 37 ಮೊನ್ನೆ ದಿವಸ ನಾವು ಧ್ಯಾನ ಮಾಡಿದೆವು. ಎಜೆಕಿಯಲ್ 37:1-14 ವಾಕ್ಯದ ಆ ಎಜೆಕಿಯಲ್ ಪ್ರವಾದಿ ನುಡಿದಂಥ ಪ್ರವಾದನೆ ಮಾತ್ರವಲ್ಲ, ಯೆಶಾಯ 11:11-16, ಎಜೆಕಿಯಲ್ 36:22-24 ವಾಕ್ಯ, ಎಜೆಕಿಯಲ್ 39:25-28 ವಾಕ್ಯ, ಅಟ್ಟಲ್ಪಟ್ಟಂಥ 4 ದಿಕ್ಕುಗಳಿಂದ ತನ್ನ ಜನರನ್ನು ಕರೆತರುವಂಥ ಒಂದು ಪ್ರವಾದನ ವಾಕ್ಯ. ಯೆಶಾಯ 43:4-6 ವಾಕ್ಯದಲ್ಲಿ ಕಾಣ್ತೇವೆ. ಎಲ್ಲ ಪ್ರವಾದನ ವಾಕ್ಯ ಅವರಿಗಿತ್ತು. ಅದೇ ರೀತಿಯಲ್ಲಿ ಏನಾಯಿತು, ಇವತ್ತು ಇಸ್ರೇಲ್ ಜನರು ತಿರುಗಿಯಲ್ಲಿ ಬರ್ತಾ ಇರುವಂಥದ್ದು ಕಾಣ್ತೇವೆ. ಆದರೆ ಇಲ್ಲಿ ನಾವು ನೋಡ್ತೇವೆ 7 ಪಟ್ಟು ಎಂಬುದಾಗಿ ಶಿಕ್ಷೆ ಎಂಬುದಾಗಿ ಹೇಳುವಾಗ ನಾವು ನೋಡ್ತೀವಿ 7 ವರ್ಷಗಳು ಎಂಬುದಾಗಿ ನಾವು ನೋಡಿದೆವು. 7 ವರ್ಷಗಳಂದರೆ ಒಂದು ವರ್ಷಕ್ಕೆ ಅವರ ಲೆಕ್ಕದಲ್ಲಿ 360 ದಿವಸ, 360 ಇಂಟು ಎಷ್ಟಾಯ್ತು? 2520. ಅವರ ಶಿಕ್ಷಾಕಾಲ ಆರಂಭವಾಗುವಂಥದ್ದು ಯಾವಾಗ? ಅವರು ಬಾಬೇಲಿನ ಸೆರೆವಾಸಕ್ಕೆ ಕ್ರಿಸ್ತಪೂರ್ವ 606ನೇ ಇಸವಿಯಲ್ಲಿ ಹೋದಂಥ ಸಂದರ್ಭದಲ್ಲಿ. ಆಗ ನಾವು ಇಲ್ಲಿಂದ 2520 ವರ್ಷವನ್ನು ನಾವು ಲೆಕ್ಕಾಚಾರ ಮಾಡುವುದಾದರೆ ಅದು ಎಲ್ಲಿಗೆ ಹೋಗಿ ನಿಲ್ತದೆ ಅಂದರೆ 1914ನೇ ಇಸವಿಗೆ ಒಂದು ನಿಲ್ತದೆ. ಆ್ಯಕ್ಚುಲಿ ಅವರು ಬಾಬೇಲ್ ಸೆರೆವಾಸಕ್ಕೆ ಹೋದದ್ದು ಕ್ರಿಸ್ತಪೂರ್ವ 606 ಜುಲೈ 18 ತಾರೀಕಿಗೆ. ಆ್ಯಕ್ಚುಲಿ 1914ನೇ ಇಸವಿ ಜುಲೈ 18ಕ್ಕೆ ಈ ಒಂದು 2520 ವರ್ಷ ಇಲ್ಲಿ ಬಂದು ನಿಲ್ತದೆ. 7 ಪಟ್ಟು ಶಿಕ್ಷೆ ಒಂದು ಅವರ ಕಾಲಘಟ್ಟ ಇಲ್ಲಿ ಬಂದು ನಿಲ್ತದೆ. ಆವಾಗ ನಡೆದಂಥ ಬೆಳವಣಿಗೆ ಏನಾಗಿದೆ ಅಂದರೆ, ಈ ಚದುರಿ ಹೋದಂಥ ಇಸ್ರೇಲ್ ಜನರಿಗೆ ಒಂದು ಸಂತಸದ ಒಂದು ಸಮಯವಾಗಿತ್ತು. ಅವರ ನಿರೀಕ್ಷೆ
ಚಿಗುರುವಂಥ ಒಂದು ಸಮಯವಾಗಿತ್ತು. ಅದು ಏನೆಂದರೆ ಈ ಒಂದು ಗ್ರೇಟ್ ಬ್ರಿಟನ್ ಮತ್ತು ಜರ್ಮನಿ ಪರಸ್ಪರ ಯುದ್ಧ ಸಾರುವುದರ ಮೂಲಕ ಮೊದಲನೇ ಲೋಕ ಮಹಾಯುದ್ಧ ಅಲ್ಲಿ ಆರಂಭವಾಯಿತು. ಆ ಯುದ್ಧದಲ್ಲಿ ಡಾಕ್ಟರ್ ವೈಸುಮನ್ ಎಂಬುದಾಗಿ ಹೇಳುವಂಥ ಯಹೂದ್ಯ ವಿಜ್ಞಾನಿ ಬ್ರಿಟನ್ಗೆ ಸಹಾಯ TMT ಗೇಸ್ ಹುಡುಕಿ ಕೊಡೋದ್ರ ಮೂಲಕ ಸಹಾಯ ಮಾಡೋದ್ರ ಮೂಲಕ ಈ ಒಂದು ಗ್ರೇಟ್ ಬ್ರಿಟನ್ ಜರ್ಮನಿ ಮೇಲೆ ಜಯ ಸಾಧಿಸಿತ್ತು. ಕೊನೆಗೆ ಅವರು ಈ ಒಂದು ಉಪಕಾರ ನೆನೆಸುವುದಕ್ಕಾಗಿ ಬಾಲ್ದಾರ್ ಘೋಷಣೆ ಮೂಲಕವಾಗಿ ಲೋಕದಲ್ಲಿರುವಂಥ ಇಸ್ರೇಲರಿಗೆ ಹೋಗಿ ಅಲ್ಲಿ ಇಸ್ರೇಲ್ ದೇಶಕ್ಕೆ ಹೋಗಿ ವಾಸ ಮಾಡೋದಕ್ಕೆ ಅನುಮತಿ ಕೊಟ್ಟರು. ನಂತರ ಎರಡನೇ ಲೋಕ ಮಹಾಯುದ್ಧ 1939ನೇ ಇಸವಿಯಲ್ಲಿ ನಾವು ಕಾಣ್ತೇವೆ. ಅದು ಆರಂಭವಾಗಿ ಸೆಪ್ಟೆಂಬರ್ 1ಕ್ಕೆ ಆರಂಭವಾಗಿ 1945ನೇ ಇಸವಿ ಸೆಪ್ಟೆಂಬರ್ 2ಕ್ಕೆ ಅದು ನಿಂತು ಎರಡನೇ ಮಹಾಯುದ್ಧ ಕೂಡ ಲೋಕ ಮಹಾಯುದ್ಧ ಕೂಡ ನಿಂತು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ ಯುದ್ಧದಲ್ಲಿ ಪರಿಪೂರ್ಣವಾಗಿ ಪ್ಯಾಲೆಸ್ತೀನ್ ಈ ಒಂದು ಗ್ರೇಟ್ ಬ್ರಿಟನ್ ಕೈಗೆ ಬಂತು ಪ್ರಿಯರೇ, ಅವರ ಅಧೀನದಲ್ಲಿ ಅದು ಬಂತು ಪ್ರಿಯರೇ. ಆದ ಕಾರಣ ಈ ಯಹೂದ್ಯರು ತಮ್ಮ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟಾಗ ಅವರು ಈ ಕದೆ ಆ ಡಾಕ್ಟರ್ ವೈಸುಮನ್ ಎಂಬುದಾಗಿರುವಂಥ ಆ ಯಹೂದ್ಯ ಪಂಡಿತ ನನ್ನ ವೇದ ವಿಜ್ಞಾನಿಯನ್ನು ಅವರು ಸನ್ಮಾನಿಸಬೇಕೆಂದಿದ್ದರು. ಆಗ ಏನು ಬೇಕು ನಿನಗೆ ಅಂತ ಕೇಳಿದಾಗ ನನಗೆ ಸನ್ಮಾನವಾಗಲಿ, ನನಗೆ ಏನು ಬೇಕಾದರೆ ನನಗೆ ಯಾವ ಗೌರವ ಆಗಲಿ ಯಾವ ಬಹುಮಾನವಾಗಲಿ ನನಗೆ ಬೇಡ, ನಾವು ಕಳ್ಕೊಂಡಂತಹ ಆ ಒಂದು ದೇಶ ಇಸ್ರೇಲ್ ದೇಶ ನಮಗೆ ತಿರುಗಿಬೇಕೆಂಬಂಥ ತನ್ನ ಬೇಡಿಕೆಯನ್ನು ಈ ಒಂದು ಬ್ರಿಟನ್ ಮುಂದೆ ಆತನಿಟ್ಟಾಗ ಅವರು ಅದನ್ನು ಒಪ್ಪಿಕೊಂಡರು. ಮಾತ್ರವಲ್ಲ, ನಾನು ನಿಮಗೆ ಕಳೆದ ದಿವಸದಲ್ಲಿ ಹೇಳಿದೆ 1945 ಸೆಪ್ಟೆಂಬರ್ 2ಕ್ಕೆ ಎರಡನೇ ಲೋಕ ಮಹಾಯುದ್ಧ ಮುಕ್ತಾಯಗೊಂಡಿತ್ತು. ಆದರೆ 1945 ಅಕ್ಟೋಬರ್ 24ನೇ ತಾರೀಕಿಗೆ ಸುಮಾರು 26 ದೇಶಗಳು ಒಟ್ಟಾಗಿ ಸೇರಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿದೆವು. ಆ ಸಂಘದ ಹೆಸರಾಗಿದೆ ಯುನೈಟೆಡ್ ನೇಷನ್, ಸಂಯುಕ್ತ ರಾಷ್ಟ್ರಗಳೆಂಬುದಾಗಿ ನಾವು ಕಳೆದ ದಿವಸಗಳಲ್ಲಿ ಇದರ ಕುರಿತಾಗಿ ಅಧ್ಯಯನ ಮಾಡಿದ್ವಿ. ಇವತ್ತು 193 ರಾಷ್ಟ್ರಗಳು ಇವತ್ತು ಒಟ್ಟಾಗಿ ಆ ಒಂದು ಸಂಘದಲ್ಲಿ ಸೇರಿಕೊಂಡಿವೆ ಪ್ರಿಯರೇ. ಈ ಗ್ರೇಟ್ ಬ್ರಿಟನ್ ಯುನೈಟೆಡ್ ನೇಷನ್ಗೆ ಈ ಒಂದು ವಿಷಯವನ್ನು ಒಪ್ಪಿಸಿಕೊಟ್ಟಾಗ ಯುನೈಟೆಡ್ ನೇಷನ್ ಏನು ಮಾಡಿತು, ಫಲಸ್ತೀನ್ ಅರ್ಧ ಭಾಗವನ್ನು ತುರ್ಕಿಯರಿಗೆ ಒಪ್ಪಿಸಿಕೊಟ್ಟಿತು, ಅರ್ಧ ಭಾಗವನ್ನು ಈ ಒಂದು ಯಹೂದ್ಯರಿಗೆ ಒಪ್ಪಿಸಿಕೊಟ್ಟಿತು. ಹೀಗೆ 1948ನೇ ಇಸವಿ ಮೇ 14ನೇ ತಾರೀಕಿನಂದು ಡೇವಿಡ್ ಬೆನ್ ಗುರಿಯನ್ ಎಂಬುದಾಗಿ ಹೇಳುವ ಒಂದು ವ್ಯಕ್ತಿಯು ಪ್ರಧಾನಮಂತ್ರಿ ಆಗುವುದರ ಮೂಲಕ 1900 ವರ್ಷಗಳ ಹಿಂದೆ ನಾಶವಾಗಿ ಹೋಗಿದ್ದಂಥ, ಇಲ್ಲದೆ ಹೋಗಿದ್ದಂಥ, ಭೂಪಟದಿಂದಲೇ ಕೀಳಲ್ಪಟ್ಟಂಥ, ಭೂಪಟದಲ್ಲಿ ಇಲ್ಲದಂಥ ಒಂದು ದೇಶವು ಅದೇ ಹೆಸರು ತಿರುಗಿ ಅದಕ್ಕೆ ಕೊಡಲ್ಪಟ್ಟು ಅದು ಏನಾಯಿತು, ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಇದೊಂದು ದೊಡ್ಡ ಒಂದು ಅದ್ಭುತವಾಗಿದೆ ಪ್ರಿಯರೇ. ಯಾಕಂದರೆ 1900 ವರ್ಷಗಳಲ್ಲಿ ಇಲ್ಲದಂಥ ಒಂದು ದೇಶ ಪುನಃ ಅದು ಅಸ್ತಿತ್ವಕ್ಕೆ ಬಂದು ಅದೇ ಹೆಸರು ಅದಕ್ಕೆ ಇಡಲ್ಪಟ್ಟು ಅದು ಅಧಿಕಾರಕ್ಕೆ ಬರುವುದು ಅದು ದೇವರ ಮಾತ್ರ ಹಸ್ತವಾಗಿದೆ, ದೇವರ ಮಾತ್ರ ವಾಗ್ದಾನವಾಗಿದೆ, ದೇವರ ಪ್ರವಾದನೆ ನೆರವೇರಿಕೆ ಆಗಿದೆ. ಅಂದರೆ ಅಂಜೂರದ ಮರ ಎಂಬ ಇಸ್ರೇಲ್ ಜನಾಂಗ ಪುನಃ ಚಿಗುರ್ಲಿಕ್ಕೆ ಆರಂಭವಾಗಿದೆ. ಯಾವಾಗ ಅದು ಯಾವಾಗ ಒಣಗಿ ಹೋದದ್ದು, ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಒಣಗಿ ಹೋಯಿತು. ಆದರೆ 1914ನೇ ಇಸವಿ ಮೊದಲ ಲೋಕ ಮಹಾಯುದ್ಧ ಆರಂಭವಾದಾಗಲೇ ಅದು ಚಿಗುರುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನೋಡ್ತೇವೆ. ಅಂದರೆ ಅವರ ಈ 7 ಪಟ್ಟು ಶಿಕ್ಷಾ ಕಾಲ ಅಲ್ಲಿಗೆ ಮುಕ್ತಾಯವಾಗುವಂಥದ್ದನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಇವತ್ತು ಏಷ್ಯಾ 11:11-16, ಎಜೆಕಿಯೇಲ್ 36:22-24, ಎಜೆಕಿಯೇಲ್ 39:25-28 ಈ ವಾಕ್ಯಗಳ ನೆರವೇರಿಕೆಯಾಗಿ ಇಡೀ ಲೋಕದಲ್ಲಿ ಇನ್ನೂ ಕೂಡ ಇಸ್ರೇಲ್ ಜನರು ತಮ್ಮ ದೇಶಕ್ಕೆ, ಸ್ವಂತ ದೇಶಕ್ಕೆ ಹೋಗುತ್ತಾ ಇರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದಂಥ ಒಂದು ದೇಶ ಅದು ಇಸ್ರೇಲ್ ದೇಶವಾಗಿದೆ. ಈ ದೇಶದ ಕುರಿತಾಗಿಯೇ ಎಜೆಕಿಯೇಲ್ 38:8 ನೋಡ್ತೇವೆ. ನಾವು ಒಂದು ವಿಡಿಯೋ ನೋಡುವ, ಯಾವ ರೀತಿಯಲ್ಲಿ ಅದು ಒಂದು ಇಂಡಿಪೆಂಡೆಂಟ್ ಆಗಿ ಅದು ಪುನಃ ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ. The establishment of Israel. In 1947, the Palestine question came before the General Assembly of the United Nations. The Arabs of Palestine cannot go into any political discussion on the basis of any Jewish state in Palestine. Surely the Jewish people is no less deserving than other peoples. Are the Arabs responsible for that problem? Have they acted or worked or helped in creating such a problem? The Jewish people were your allies in the war and joined their sacrifices to yours to achieve a common victory. The admission of the applicant, if taken, would be the highest consummation of injustice. Argentina, abstention. France, yes. The resolution was adopted by 33 votes, 13 against,
10 abstentions. On May 14, 1948, the British government terminated its Palestine mandate, and on May 15, 1948, David Ben-Gurion declared the independent state of Israel. עומד ברשות עצמו במדינתו הריבונית, אשר תפתח לרווחה את שערי המולדת לכל יהודי, ותעניק לעם היהודי מעמד של אומה שוות זכויות בתוך העמים. בוקר זכותנו הטבעית וההיסטורית, ועל יסוד החלטת עצרת האומות המאוחדות, אנו מכריזים בזאת על הקמת מדינה יהודית בארץ ישראל. Eastward, the Arab Legion poised for invasion on the Transjordan border. King Abdullah reviewed a brigade of reinforcements from Iraq. Immediately, a coalition of armies from Egypt, Syria, Jordan, Iraq, Saudi Arabia, and Lebanon invaded the new Jewish state. The war was marked by long periods of fighting and temporary ceasefires, with hostilities officially ending in January 1949. At that time, Israel held 5,600 square miles of territory allotted in the UN partition plan, plus an additional 2,500 square miles, while Transjordan held the eastern sector of Jerusalem and the West Bank, and Egypt held the Gaza Strip. The Muslim states refused to negotiate peace or recognize Israel's right to exist, and remained in a state of war with Israel. Islam's Jewish problem reemerges. Muslims reacted to the Jewish victory with shock. It caused a theological challenge of the greatest scope imaginable. Islamic-Jewish military conflict had now reoccurred with opposite results. While the Muslims of the first Ummah in Medina had defeated the Jews had now achieved political independence, overcome Muslims in battle, and ruled over Muslims in a land that was taken by Dar al-Islam at the outset of the great conquests. The Jews were known to be weak, cowardly, impure, and condemned by God to humiliation. Such people were not supposed to defeat them. A Jewish state was the ultimate insult and degradation, whereby protectors became tributaries, and tributaries became protectors. While Islam's initial victory over the Jews in the time of Muhammad was a sign of coming conquests and divine vindication, it was feared their defeat by the Jews might signal the final demise after a decline of 300 years. Hence, Muslims considered the founding of the State of Israel to be a Nakba, a catastrophe of historic proportions. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನೋಡಿ, 1900 ವರ್ಷಗಳ ಹಿಂದೆ ಪರಿಪೂರ್ಣವಾಗಿ ನಾಶವಾಗಿ ಹೋಗಿದ್ದಂಥ ಒಂದು ದೇಶ ಪುನಃ ಅದು ಏನಾಗಿದೆ, ದೇವರ ಒಂದು ಪ್ರವಾದನ ವಾಕ್ಯ ಅದರ ಮೇಲೆ ಇದ್ದದರಿಂದಾಗಿ ಯೇಸು ಎಂದು ಮಾತನ್ನು ಹೇಳಿದ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 32-35, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 28-31, ಲೂಕನ ಸುವಾರ್ತೆ 21, 29-33 ವಾಕ್ಯ. ಒಣಗಿದಂಥ ಅಂಜೂರ ಮರ ಪುನಃ ಚಿಗುರುತ್ತದೆಂಬುದಾಗಿ ಯೇಸು ಹೇಳಿದ ಆ ಪ್ರವಾದನೆ ವಾಕ್ಯ 1948 ಮೇ 14ನೇ ತಾರೀಕಿನಂದು ಪುನಃ ಅಲ್ಲಿ ಅಸ್ತಿತ್ವಕ್ಕೆ ಬರುವುದರ ಮೂಲಕವಾಗಿ ಚಿಗುರುವುದನ್ನು ನಾವು ಅಲ್ಲಿ ಕಾಣ್ತೀವಿ. ಇವತ್ತು ಅಂಜೂರದ ಮರ ಚಿಗುರುವಂಥದ್ದನ್ನು ಇಡೀ ಲೋಕದಿಂದ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇನ್ನೊಂದು ವಿಡಿಯೋ ಕೂಡ ಅದರ ಚರಿತ್ರೆ ಹೇಳುವಂಥ ಚರಿತ್ರೆ ಹೇಳುವಂಥ ಇನ್ನೊಂದು ವಿಡಿಯೋ ಕೂಡ, ಚಿಕ್ಕ ವಿಡಿಯೋ ನಾವು ನೋಡುವ. हम में से ज्यादातर लोगों को लगता है कि इजराइल एक नया देश है जो अभी 70 साल पहले ही बना है, लेकिन इसी के साथ इजराइल एक प्राचीन देश भी है। दुनिया के सबसे पुराने धर्मों में से एक धर्म है यहूदी धर्म। इस धर्म का इतिहास करीब 3000 साल पुराना माना जाता है। इस धर्म की शुरुआत होती है यरूशलेम शहर से, जो आज इजराइल की राजधानी है, और यही यरूशलेम शहर जो यहूदी, ईसाई और इस्लाम धर्म की पवित्र जगहों में से एक है। तो यहूदी धर्म की शुरुआत पैगंबर अब्राहम ने की थी, और पैगंबर अब्राहम को ईसाई धर्म के लोग
और मुस्लिम धर्म के लोग भी ईश्वर का दूत कहते हैं, क्योंकि बाद में यहूदी धर्म से ही ईसाई धर्म बना था और इसके बाद इसी में से इस्लाम धर्म बना था। इसी कारण ईसाई और इस्लाम दोनों भी पैगंबर अब्राहम को ईश्वर का दूत कहते हैं। तो पैगंबर अब्राहम के बेटे का नाम आइजैक था और उनके एक पोते का नाम याकूब था, जिसे जैकब नाम से भी जाना जाता है। तो याकूब का दूसरा नाम इजराइल था। याकूब के 12 बेटे और एक बेटी थी और इन 12 बेटों ने 12 अलग अलग यहूदी कबीले बनाए और याकूब ने इन यहूदियों को इकट्ठा कर इजराइल नाम का एक राज्य बनाया। अब याकूब के एक बेटे का नाम यहूदा था, जिस कारण उनके वंशजों को यहूदी कहा गया। इनकी भाषा हिब्रू थी और धर्म ग्रंथ तनक है। तो अब यह राज्य कहाँ बनाया गया था, तो इस इमेज को देखें। तो उस समय वे लोग यरूशलेम शहर और यूदा के इलाके में रहते थे, यानी आज से करीब 2200 साल पहले यहूदी राज्य अस्तित्व में आया था, जिसमें साउल, इशबाल, डेविड और सोलोमन जैसे प्रसिद्ध राजा हुए। लेकिन सोलोमन के बाद इस राज्य का धीरे धीरे पतन होने लगा और संयुक्त इजराइल 2 हिस्सों में बंटकर इजराइल और यूदा के बीच में बंट गया। इस इमेज में आप देख सकते हैं, यह है यरूशलेम और यह नीचे जो है वो है यूदा। अभी तक उनके 12 कबीले मौजूद ही थे जो याकूब के 12 बेटों ने बनाए थे, पर इसके बाद असीरिया साम्राज्य ने यरूशलेम शहर पर हमला किया। इस हमले के बाद यहूदियों के 12 कबीले तितर बितर हो गए और उसके बाद साल 72 ईसा पूर्व में रोमन साम्राज्य के हमले के बाद सारा यहूदी दुनिया भर में इधर उधर जाकर बस गए। इस हमले में यहूदी के किंग डेविड मंदिर को भी तोड़ा गया, जिस हमले में इस मंदिर की सिर्फ एक ही दीवार बची थी, जो आज भी यहूदियों के लिए सबसे पवित्र तीर्थ माना जाता है, जिसे आज वेस्टर्न वॉल कहा जाता है, जहां पर सारे यहूदी लोग माथा टेकते हैं और प्रार्थनाएं करते हैं। इस इमेज में आप देख सकते हैं, ये वही दीवार है जो बच गई थी उस हमले में, और इसी हमले की घटना को एक्सोडस कहा जाता है। यह घटना यहूदियों के लिए बेहद अहम है और इस वेस्टर्न वॉल के साथ मुस्लिमों की पवित्र अल-अक्सा मस्जिद, जिस पर अभी कुछ दिन पहले ही इजराइल ने हमला किया था वो, और ईसाइयों की पवित्र जगह ईसा मसीह को सूले पर टांगा गया था वो, ये तीनों जगह बिल्कुल पास पास में मौजूद है आज भी। इस इमेज में आप देख सकते हैं, यहाँ पर वेस्टर्न वॉल है जो यहूदियों की पवित्र जगह है, यहाँ पर अल-अक्सा मस्जिद है जो मुस्लिमों की पवित्र जगह है, और यहाँ पर ईसाइयों का चर्च है। तो इस एक्सोडस की घटना के बाद सभी यहूदी इस जगह को छोड़कर पूरी दुनिया में अलग अलग फैल गए। इसके बाद दुनिया में एक नया शब्द अस्तित्व में आया, जिसे एंटीसेमिटिज्म कहा जाता है। इस शब्द का मतलब होता है कि हिब्रू भाषा बोलने वाले लोग, यानी यहूदियों के प्रति दुर्भावना। दुनिया में यहूदियों को लेकर एक वहम फैला कि यहूदी दुनिया की सबसे चालाक कौम है और ये किसी को भी धोखा दे सकते हैं। एक्सोडस की घटना के बाद ज्यादातर यहूदी यूरोप और अमेरिका में बस गए। एंटीसेमिटिज्म के चलते कई देशों में यहूदियों को अपनी पहचान सार्वजनिक कर रखनी होती थी। कई यूरोपीय देशों की सेनाओं में लड़ने वाले यहूदियों को अपनी वर्दी पर एक सितारा लगाकर रखना होता था। इस सितारे को डेविड का सितारा कहा जाता है। इसी सितारे से यहूदियों की पहचान की जाती थी और यहूदियों को अपनी पहचान छिपाने या गलत बताने पर सजा का भी प्रावधान रखा गया था। ये सिलसिला चलता रहा थियोडोर हर्जल के जमाने तक। ये थियोडोर हर्जल की इमेज है। तो थियोडोर हर्जल की इजराइल में वही मान्यता है जो भारत में महात्मा गांधी की है। थियोडोर हर्जल 2 मई 1860 में पैदा हुए थे। वो वियना में एक सामाजिक कार्यकर्ता थे, लेकिन एंटीसेमिटिज्म के चलते इन्हें वियना छोड़ना पड़ा। इसके बाद वे फ्रांस आ गए और फ्रांस में इन्होंने पत्रकारिता करना शुरू किया। फिर 1890 के दशक में फ्रांस रूस से एक युद्ध हार गया था। फ्रांस में इस हार की जांच रिपोर्ट में हार की जिम्मेदारी एक यहूदी अफसर अल्फ्रेड ड्रेफस पर डाल दी गई। इस कारण थियोडोर हर्जल ने यह स्टोरी कवर की, क्योंकि वे भी एक यहूदी थे। एंटीसेमिटिज्म के इस बहुत बड़े उदाहरण के बाद हर्जल ने तय किया कि वो सारे यहूदियों को इकट्ठा करेंगे और एक नया देश बनाएंगे। इसके लिए उन्होंने साल 1897 में स्विट्जरलैंड में वर्ल्ड जायोनिस्ट कांग्रेस नाम से एक संस्था बनाई। जायोनिस्ट यानी इसे हिब्रू भाषा में स्वर्ग कहा जाता है। तो इसके बाद वर्ल्ड जायोनिस्ट कांग्रेस को दुनिया भर के यहूदी डोनेशन यानी चंदा देने लगे। इस संस्था के बैनर तले
यहूदी लोग इकट्ठा होने लगे। हर साल इसका वैश्विक सम्मेलन होता था, पर साल 1904 में थियोडोर हर्जल की दिल की बीमारी के चलते मौत हो गई। लेकिन तब तक जायोनिस्ट कांग्रेस का प्रभाव दुनिया भर के यहूदियों के बीच हो गया था। अब प्रथम विश्व युद्ध से पहले आज का जो टर्की है वो और उसके आसपास के बड़े इलाकों में ओटोमन साम्राज्य फैला हुआ था। साल 1914 में प्रथम विश्व युद्ध शुरू हुआ। विश्व युद्ध के दौरान 2 नवंबर 1917 के दिन ब्रिटेन और यहूदी लोगों के बीच बालफोर समझौता हुआ, जिसे बालफोर डिक्लेरेशन भी कहा जाता है। इस समझौते के मुताबिक अगर ब्रिटेन युद्ध में ओटोमन साम्राज्य को हरा देगा तो यहूदी लोगों को फिलिस्तीन के इलाके में यहूदियों के लिए एक स्वतंत्र देश दिया जाएगा। और इस समझौते के बाद आलिया में बहुत तेजी आ गई। आलिया यहूदियों का दूसरे देशों से यरूशलेम शहर की तरफ पलायन करने को कहा जाता है। जायोनिस्ट कांग्रेस को लगा कि अगर ब्रिटेन अपना वादा पूरा करेगा तो फिलिस्तीन में उस समय यहूदियों की एक बड़ी आबादी होनी चाहिए, क्योंकि दुनिया भर के यहूदी अपने देशों को छोड़कर फिलिस्तीन के इलाके में बसने लगे। लेकिन ऐसा नहीं हुआ, क्योंकि ब्रिटेन सरकार ने अपना वादा पूरा नहीं किया। वो अलग अलग वजह गिनाकर बालफोर समझौते को लागू करने से बचते रहे, जैसा अंग्रेजों ने हमारे भारत के साथ भी किया था कि अगर हम प्रथम विश्व युद्ध जीतेंगे तो भारत को आजाद कर देंगे। लेकिन उन्होंने ऐसा नहीं किया था। तो प्रथम विश्व युद्ध खत्म होने के 20 साल बाद भी यह समझौता लागू नहीं हो सका और दूसरा विश्व युद्ध शुरू हो गया। लेकिन दूसरे विश्व युद्ध ने यहूदी इतिहास को हमेशा के लिए बदल कर रख दिया। उस समय जर्मनी के मुखिया एडोल्फ हिटलर ने एंटीसेमिटिज्म का सबसे क्रूर रूप दिखाया। करीब 60 लाख यहूदी लोगों को योजनाबद्ध तरीके से हत्या कर दी गई। जर्मनी और आसपास के देशों में गैस चैम्बर के कैंप लगाकर यहूदियों को मारा गया था। इस कारण विश्व युद्ध खत्म होने पर जब दुनिया भर में यह बात फैली कि यहूदी लोगों के साथ ऐसा हुआ था, तो पूरी दुनिया की संवेदना यहूदियों के साथ जुड़ गई। इसी कारण साल 1946 में संयुक्त राष्ट्र संघ ने यहूदियों की सालों पुरानी मांग को पूरा किया। उस समय संयुक्त राष्ट्र ने कहा कि फिलिस्तीन के 2 हिस्से किए जाए, एक हिस्सा यहूदियों को दिया जाए और दूसरा हिस्सा मुस्लिमों को दिया जाए, और यरूशलेम शहर को एक अंतर्राष्ट्रीय शहर रखा जाए, क्योंकि यहाँ यहूदी, मुस्लिम और ईसाई तीनों धर्म के धर्म स्थल है। यहूदियों को यह योजना पसंद आ गई। इस इमेज को देखें तो उस समय यह पूरा जो येलो कलर का एरिया है वो पूरा का पूरा फिलिस्तीन था, जो ब्रिटेन की एक कॉलोनी थी, जैसे हमारा भारत था वैसे ही। तो 1947 में हमारे भारत के साथ साथ फिलिस्तीन को भी ब्रिटेन ने आजाद कर दिया। लेकिन ब्रिटेन के कहने पर यह पूरा भाग यहूदी लोगों को दे दिया गया। अब फिलिस्तीन चारों तरफ से अरब देश, जॉर्डन, सीरिया और मिस्र से घिरा हुआ था। तो इन सभी देशों ने इस बंटवारे को फिलिस्तीन के मुस्लिम के साथ अन्याय बताया। इन सभी अरब देशों ने कहा कि मुस्लिमों ने यहूदी लोगों पर कभी अत्याचार नहीं किया है। यहूदियों पर हुए अत्याचारों के लिए यूरोपीय देश और ईसाई जिम्मेदार है। ऐसे में अगर यहूदियों को अलग देश देना है तो उन्हें यूरोप में दिया जाना चाहिए, ना कि यहाँ पर अरब में। और इसी बंटवारे के साथ शुरू हुआ इजराइल फिलिस्तीन विवाद, जो आज तक जारी है। इजराइल साल 1946 में देश बना। 1948 में भारत ने भी इजराइल देश को मान्यता दे दी, लेकिन फिलिस्तीन आज तक कोई देश नहीं बन सका। इजराइल ने फिलिस्तीनी संगठनों और अरब देशों के साथ कई लड़ाइयां लड़ी। इजराइल सैन्य युद्ध में अरब देशों से अब तक कभी नहीं हारा है। इजराइल और अरब देशों के बीच में हुई लड़ाइयों में इजराइल ने फिलिस्तीन की और भी जमीन हथिया ली है। इस मैप को देखें। इसमें साल 1940 में, यानी इजराइल के बनने से पहले, ये पूरा भाग फिलिस्तीन का था। लेकिन साल 1947 में संयुक्त राष्ट्र और ब्रिटेन के कहने पर ये दूसरे मैप में जो व्हाइट कलर का भाग है उसे इजराइल को दिया गया। लेकिन साल 1967 में जब 6 डे वॉर हुआ था, जिसमें इजराइल ने 6 दिन के अंदर 6 अरब देशों को हरा दिया, और उस समय इजराइल ने फिलिस्तीन के बहुत बड़े भूभाग पर कब्जा कर लिया था। इस तीसरे मैप में आप देख सकते हैं। और आज इजराइल ने लगभग पूरा फिलिस्तीन हड़प लिया है। इस आखिरी मैप में आप देख सकते हैं, इसमें जो व्हाइट कलर का है वो है इजराइल, और ग्रीन कलर का जो थोड़ा सा बचा हुआ है वो है फिलिस्तीन।
फिलहाल यरूशलेम के एक बड़े हिस्से पर इजराइल का कब्जा हो चुका है। यरूशलेम में इजराइल ने एक दीवार बना ली है। यह दीवार यरूशलेम शहर को फिलिस्तीन से अलग करती है। आज इजराइल ने यरूशलेम को अपनी राजधानी घोषित कर दिया है। इसे अमेरिका ने तो मान्यता भी दे दी है और अमेरिका ने अपना दूतावास भी यरूशलेम में खोल लिया है। फिलहाल गाजा पट्टी और पश्चिमी घाट के कुछ हिस्सों को छोड़कर फिलिस्तीन के अधिकांश हिस्से पर अब भी इजराइल का कब्जा है। तो 1946 में इजराइल एक नया देश बना। इसके बाद इजराइल ने दुनिया भर में फैले अपने यहूदी लोगों को यह अधिकार दे दिया कि वे इजराइल में आए और अपनी नागरिकता हासिल करें, जिसका परिणाम यह हुआ कि आज़ादी के महज 4 महीने के अंदर करीब 50,000 यहूदी आए। इनमें से ज्यादातर वे थे जो हिटलर की नाजी यातना शिविर से बच गए थे और साल 1951 के अंत तक कुल 6,87,000 स्त्री पुरुष बच्चे इजराइल में आ गए। अरब देशों से भी यहूदी शरणार्थी आए थे जो तकरीबन 3 लाख लोग थे। इसके फलस्वरूप तेजी से बढ़ती आबादी और स्वतंत्रता संग्राम के खर्च ने देश की अर्थव्यवस्था को हिलाकर रख दिया और इस संकट से उबरने के लिए इजराइल ने विदेशी मदद का सहारा लिया। मदद में अमेरिकी सरकार खुलकर आगे आई। अमेरिकी बैंकों ने कर्ज दिए, प्रवासी यहूदियों ने दान राशि दी और जर्मनी ने क्षति राशि दी, जिसका उपयोग इजराइल ने अपने विकास कार्यों के लिए किया। और इसके फलस्वरूप इजराइल ने नए घर बनाए, कृषि का मशीनीकरण किया, व्यापारिक बेड़ों का निर्माण किया, राष्ट्रीय एयरलाइन खड़ी की, उपलब्ध खनिजों का भरपूर दोहन किया, उद्योगों का विकास कर सड़क, बिजली और एवं दूरसंचार का नेटवर्क तैयार किया, जिसका नतीजा यह हुआ कि इजराइल ने पहले दशक की समाप्ति तक यानी 1960 तक औद्योगिक उत्पादन अपना 2 गुना कर लिया। लेकिन आज इजराइल एक सुपर पावर देश बन चुका है। ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾನು ಈಗಾಗಲೇ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ, ಅನೇಕ ವಿವರಣೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆದರೂ ಇನ್ನೂ 2ನೇ ಸಲ ಈ ವಿಡಿಯೋದಲ್ಲಿ ಕೂಡ ಕೆಲವೊಂದನ್ನು ನೀವು ಇಸ್ರೇಲ್ ದೇಶಕ್ಕೆ ಸಂಬಂಧವಾಗಿ ನೀವು ಕೇಳಿಕೊಂಡಿದ್ದೀರಿ. ಕಾರಣ ಯಾವ ರೀತಿಯಲ್ಲಿ ಈ ಒಂದು ಖಡ್ಗದಿಂದ ನಾಶವಾದಂಥ ಒಂದು 70ನೇ ಇಸ್ವಿಯಲ್ಲಿ ನಾಶವಾದಂಥ ಒಂದು ದೇಶ 1900 ವರ್ಷಗಳ ನಂತರ ಹೇಗೆ ಪುನರ್ಜೀವಿತವಾಯಿತು, ಅಥವಾ ಒಣಗಿ ಹೋದಂಥ ಅಂಜೂರದ ಮರ ಚಿಗುರಿ ಪುನಃ ವಾಪಸ್ ಅದು ಫಲ ಕೊಡಲಿಕ್ಕೆ ಆರಂಭವಾಯಿತು ಎಂಬುದಾಗಿ ಕೂಡ ನಾವು ಈಗ దాన్ని ಆಲ್ರೆಡಿ ನಾವು ತಿಳ್ಕೊಂಡಿದ್ದೇವೆ. ನಾವೀಗ ಎಜೆಕಿಯೇಲ್ 38:9ನೇ ವಾಕ್ಯದಿಂದ ನಾವು ಮುಂದುವರೆದು ಓದಿಕೊಡೋಣ. ನೀನು ನಿನ್ನ ಎಲ್ಲ ಗುಮ್ಮಿಗಳು ನಿನ್ನೊಂದಿಗಿರುವ ಬಹು ಜನಾಂಗಗಳು ಬಿರುಗಾಳಿಯಂತೆ ಹೊರಟು ಬರುವಿರಿ. ಕಾರ್ಮುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಗ ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುವವು. ನೀನು ಆಹಾ, ನಾನು ಪೌಳಿ ಗೋಡೆ ಇಲ್ಲದ, ಯಾರು ಗೋಗನ ಕುರಿತಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಗೋಗನೊಟ್ಟಿಗೆ ದೇವರಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳು ತುಂಬಿದ ದೇಶವನ್ನು ನುಗ್ಗಿ ಅಗುಳಿ ಬಾಗಿಲು ಗೋಡೆಗಳಿಲ್ಲದೆ ನೆಮ್ಮದಿಯಿಂದ ನಿರ್ಭಯವಾಗಿರುವವರ ಮೇಲೆ ಬೀಳುವೆನು ಅಂದುಕೊಂಡು ಸೂರೆಗೈದು ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದು ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಾಂಗಗಳ ಒಳಗಿಂದ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವವರನ್ನು ಹತಿಸಬೇಕೆಂತಲೂ ಕುತಂತ್ರವನ್ನು ಕಲ್ಪಿಸುವಿ. ಯಾರು? ಗೋಗ ಅಂದ್ರೆ ಯಾರು? ಮಾಗೋಗ್ ದೇಶದ ದೊರೆ ಅಥವಾ ರೋಷ್ ಮೆಷೆಕ್ ತೊಬಲ್ ಈ ಜನಾಂಗಗಳ ದೊರೆಯಾಗಿದ್ದಾನೆ. ದೊರೆ ಅಂದರೆ ವ್ಯಕ್ತಿ ಹೆಸರಲ್ಲ, ಒಂದು ವ್ಯಕ್ತಿಯ ಪದವಿ ಅಥವಾ ಶಿರೋನಾಮೆ ಎಂಬುದಾಗಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಇವನೇನು ಮಾಡ್ತಾನೆ? ಈ ಪಾರಸಿ ಹಾಗೂ ಕೂಶು, ಪೂಟ್ಯರು, ತೊಗರ್ಮ, ಗೊಮೆರಿಯರು ಮತ್ತು ಅನೇಕ ರಾಷ್ಟ್ರಗಳೊಟ್ಟಿಗೆ ಸೇರಿಕೊಂಡು
ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದು ಸೋಲಿಸಲಿಕ್ಕೆ ನೋಡುತ್ತಾನೆ. ಆದರೆ ಅವನು ಕುತಂತ್ರಗಳನ್ನು ಕಲ್ಪಿಸಿಕೊಂಡು ಬಂದರೂ ಕೂಡ ದೇವರು ಯಾವ ರೀತಿಯಲ್ಲಿ ಈ ಒಂದು ಇಸ್ರೇಲ್ಗೆ ಜಯ ಕೊಡ್ತಾನೆ ಎಂಬುದಾಗಿ ಮುಂದಿನ ವಾಕ್ಯದ ಓದುವ. ಶೇಬದವರು, ದೇದಾನಿನವರು, ತಾರ್ಷೀಷಿನ ವರ್ತಕರು, ಅದರ ಸಿಂಹಪ್ರಾಯರೆಲ್ಲರೂ ನಿನ್ನನ್ನು ನೋಡಿ ನೀನು ಸೂರೆ ಮಾಡಲಿಕ್ಕೆ ಬಂದಿಯೋ, ಕೊಳ್ಳೆ ಹೊಡೆದು ಬೆಳ್ಳಿ ಬಂಗಾರವನ್ನು ದೋಚಿಕೊಂಡು ದನ ಮುಂತಾದ ಸೊತ್ತನ್ನು ಅಪಹರಿಸಿ ಅಪಾರವಾದ ಆಸ್ತಿಯನ್ನು ಸುಲಿದು ಕೊಂಡು ಹೋಗಲು ನಿನ್ನ ತಂಡವನ್ನು ಕೂಡಿಸಿಕೊಂಡು ಬಂದಿಯಾ ಎಂದು ಕೇಳುವರು. ಹೀಗಿರಲು ನರಪುತ್ರನೇ ನೀನು ಗೋಗನಿಗೆ ಈ ದೈವೋಕ್ತಿಯನ್ನು ನುಡಿ. ದೇವರಿಗೆ ಯಾರೊಟ್ಟಿಗೆ ಮಾತಾಡ್ತಾನೆ ಪ್ರವಾದನ ವಾರ್ತೆಯನ್ನು? ಗೋಗನೊಟ್ಟಿಗೆ ಗೋಗನಿಗೆ ವಿರುದ್ಧವಾದ ಒಂದು ಪ್ರವಾದನ ನುಡಿಯಾಗಿದೆ ಇದು ಪ್ರಿಯರೇ. ಗೋಗ ಅಂದರೆ ಟರ್ಕಿ. ಈಗ ಮಾಗೋಗ್ ಅಂದರೆ ಟರ್ಕಿ ದೇಶದ ಆತ ಪ್ರಧಾನಮಂತ್ರಿ. ಆಗಿನ ಲೆಕ್ಕದಲ್ಲಿ ಆದರೆ ಅರಸ, ಈಗಿನ ಲೆಕ್ಕದಲ್ಲಿ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಾಧ್ಯಕ್ಷ ಎಂಬುದಾಗಿ ಹೇಳಬಹುದು. ಓದಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರಾದ ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವ ಕಾಲದಲ್ಲಿ ಆ ನೆಮ್ಮದಿಯು ನಿನಗೆ ಗೊತ್ತಾಗುವುದಲ್ಲವೇ? ಈಗ ನಾವು ನೋಡ್ತೇವೆ ನೆಮ್ಮದಿಯಾಗಿ ವಾಸ ಮಾಡಬೇಕು. ಯಾವಾಗಿಂದ? ಕ್ರಿಸ್ತಶಕ 1948 ಮೇ 14ನೇ ತಾರೀಕಿನಿಂದ ಅದು ನೆಮ್ಮದಿಗೆ ವಾಸ ಮಾಡುವಂಥ ಕಾಲವಾಗಿದೆ ಇಸ್ರೇಲ್ ಜನರು. ಇಲ್ಲದಿದ್ದರೆ ಇಡೀ ಲೋಕಕ್ಕೆ ಚದುರಿಸಲ್ಪಟ್ಟಾಗ ಎಲ್ಲ ಕಡೆ ಹಿಂಸೆಯು ಅವರಿಗೆ ಅನೇಕ ದುಃಖವು, ನೋವು, ಸಮಸ್ಯೆಗಳು ಉಂಟಾಗದವು ಪ್ರಿಯರೇ. ರಕ್ತಪಾತ ಉಂಟಾಯಿತು, ಎಷ್ಟೋ ಜನ ಸತ್ತು ಹೋದ್ರೆ ಮೇಲೆ ನೋಡ್ತೇವೆ ನಾವು ಹಿಂಸೆಗೆ ಉರಿಯಾಗಿ. ಆದರೆ 1948 ಮೇ 14 ತಾರೀಕು ಯಾವಾಗ ಪುನಃ ಅದು ಸ್ವತಂತ್ರ ರಾಷ್ಟ್ರವಾಗಿ ನೆಲೆಗೊಂಡಿತು, ಅಂದಿನಿಂದ ಅವರು ನೆಮ್ಮದಿಯಾಗಿ ವಾಸ ಮಾಡುವಂಥ ಒಂದು ಸಮಯವಾಗಿದೆ. ನೀನು ನಿನ್ನ ಸ್ಥಳವನ್ನು ಬಿಟ್ಟು ಅಶ್ವಬಲದ ಮಹಾಸೈನ್ಯವಾಗಿ ಗುಂಪು ಕೂಡಿದ ಬಹು ಜನಾಂಗಗಳೊಡನೆ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದು ಬಹು ಜನಾಂಗಗಳಿದೆ. ಕೆಲ 5 ಮಾತ್ರ ಅಲ್ಲ. ಪಾರಸಿಯರು ಅಥವಾ ಕುಶರು, ಇಥಿಯೋಪಿಯಾದವರು, ಪೂಟ್ಯರು, ಲಿಬಿಯಾದವರು ಅಥವಾ ತೊಗರ್ಮ ಅರ್ಮೇನಿಯನ್ಸ್ದವರು ಅಥವಾ ಈ ಗೊಮೆರಿಯಾ ಈ ರಷ್ಯನ್ಸ್ ಮಾತ್ರವಲ್ಲ, ಅನೇಕ ರಾಷ್ಟ್ರಗಳೊಂದಿಗೆ ಆತನು ಬರ್ತಾ ಇದ್ದಾನೆ. ತಂಡವಾಗಿ ಆತನು ಬರ್ತಾ ಇದ್ದಾನೆ. ಯಾರಿಗೆ ವಿರುದ್ಧ? ಒಂದೇ ಒಂದು ರಾಷ್ಟ್ರ, ಚಿಕ್ಕ ರಾಷ್ಟ್ರ ಯೆಹೂದ, ಇಸ್ರೇಲ್ ರಾಷ್ಟ್ರವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ. ಮುಂದೆ ಓದಿ. ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು, ದೇವರೇನು ಹೇಳ್ತಾರೆ? ನನ್ನ ಜನರು ಇಸ್ರೇಲರ್ ನೋಡಿ ಏನು ಹೇಳ್ತಿದ್ದಾನೆ? ನನ್ನ ಜನರು ಇಸ್ರೇಲರ ಮೇಲೆ ಬಿದ್ದು ಕಾರ್ಮಿಲುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೆ ಜನಾಂಗಗಳ ಕಣ್ಣೆದುರಿಗೆ ಈಗ ನೋಡಿ ದೇವರು ತನ್ನ ಉತ್ತರ ಕೊಡ್ತಾ ಇದ್ದಾನೆ. ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶ. ಈ ಯುದ್ಧದಲ್ಲಿ ಯಾರು ನಾಶವಾಗ್ತಾರೆ? ಈ ಒಂದು ಗೋಗ ಮತ್ತು ಅವನ ತಂಡ ಎಲ್ಲ ನಾಶವಾಗಿ ಹೋಗ್ಲಿಕ್ಕಿದೆ. ಗೋಗ ಮತ್ತು ಗೋಗನೊಟ್ಟಿಗೆ ಬಂದಂಥ ಎಲ್ಲ ತಂಡಗಳು, ಎಲ್ಲ ರಾಷ್ಟ್ರದವರು ಈ ಯುದ್ಧದಲ್ಲಿ ಸೋಲನ್ನು ಕಾಣ್ತಾರೆ, ನಾಶವಾಗಿ ಹೋಗ್ತಾರೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಗೋಗ್ ಯುದ್ಧದಲ್ಲಿ ಗೋಗ ಮತ್ತು ಅವನೊಂದಿಗೆ ಬಂದಂಥ ಎಲ್ಲ ಜನರು ನಾಶವನ್ನು ಕಾಣ್ತಾರೆ, ಅಂದರೆ ಸೋಲನ್ನು ಅಪ್ಪುತ್ತಾರೆ ಎಂಬುದಾಗಿ ಅರ್ಥ ಪ್ರಿಯರೇ. ಮುಂದೆ ಓದಿ. ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕರಾದ ಇಸ್ರಾಯೇಲಿನ ಪ್ರವಾದಿಗಳು ಪುರಾತನ ಕಾಲದಲ್ಲಿ ಬಹು ವರ್ಷ ಪ್ರವಾದಿಸುತ್ತಾ ನಾನು ಒಬ್ಬನನ್ನು ಇಸ್ರಾಯೇಲರ ಮೇಲೆ ಬೀಳ ಮಾಡುವೆನು. ಯಾರದು? ಗೋಗನು ಇಸ್ರಾಯೇಲ್ ಮೇಲೆ ಬೀಳ ಮಾಡುವೆನು ಎಂದು ಮುಂತಿಳಿಸಿದ್ದರಷ್ಟೇ. ನಾನು ಅವರ ಮೂಲಕ ಮುಂತಿಳಿಸಿದವನು ನೀನೇ ಅಲ್ಲವೇ? ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಗೋಗನು ಇಸ್ರಾಯೇಲ್ ದೇಶದ ಮೇಲೆ ಬೀಳುವ ದಿನದಲ್ಲಿ ನಾನು ಸಿಟ್ಟಿನಿಂದ ಬುಸುಗುಟ್ಟುವೆನು. ನಾನು
ವಿಷ್ಟನಾಗಿ ನಾನು ರೋಷಾವಿಷ್ಟನಾಗಿ ಕೋಪದಿಂದ ಉರಿಯುತ್ತಾ ಹೀಗೆ ನುಡಿದಿದ್ದೇನೆ. ಆಹಾ ಆ ದಿನದಲ್ಲಿ ಇಸ್ರೇಲ್ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ. ಸಮುದ್ರ ಮತ್ಸ್ಯಗಳು ಆಕಾಶ ಪಕ್ಷಿಗಳು ಭೂಜಂತುಗಳು ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಭೂಮಂಡಲದ ಸಕಲ ಮನುಷ್ಯರು ನನ್ನೆದುರಿಗೆ ನಡುಗುವರು. ಪರ್ವತಗಳು ಉರುಳಿ ಹೋಗುವವು ಜರಿಗಳು ಕವಚಿಕೊಳ್ಳುವವು ಎಲ್ಲಾ ಗೋಡೆಗಳು ನೆಲಸಮವಾಗುವವು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೋಗನವರನ್ನು ಸಂವರಿಸಲಿ ಎಂದು ಅಪ್ಪಣೆ ಕೊಡುವೆನು. ದೇವರು ಅವರ ನಾಶನಕ್ಕೆ ಏನ್ ಮಾಡ್ತಾ ಇದ್ದಾನೆ? ಅಪ್ಪಣೆ ಕೊಡ್ತಾ ಇದ್ದಾನೆ. ಒಬ್ಬರಿಂದೊಬ್ಬರು ಹತರಾಗುವರು. 2 ಪೂರ್ವಕಾಲ 20ನೇ ಅಧ್ಯಾಯ ನಾವು 20ರಿಂದ 30ನೇ ವಾಕ್ಯದಲ್ಲಿ ಯೋಷಾಫಾಟನ ವಿರುದ್ಧ ಬಂದಂತ ಆ ಜನಾಂಗಗಳು ಏನಾದ್ರು ಪರಸ್ಪರ ಯುದ್ಧ ಮಾಡಿ ಪರಸ್ಪರ ಅವರು ನಾಶವಾಗುವುದನ್ನು ಕಾಣ್ತೇವೆ. ಮುಂದೆ ಓದಿ. ನಾನು ಗೋಗನ ಸಂಗಡ ವ್ಯಾಜ್ಯವಾಡುತ್ತಾ ಅವನನ್ನು ವ್ಯಾಧಿಗೂ ವಧೆಗೂ ಗುರಿ ಮಾಡಿ ಅವನ ಮೇಲೂ ಅವನ ಗುಮ್ಮಿಗಳ ಮೇಲೂ ಅವನೊಂದಿಗಿರುವ ಬಹು ಜನಾಂಗಗಳ ಮೇಲೂ ವಿಪರೀತ ಮಳೆ. ಅವನ ಗುಮ್ಮಿಗಳು ಯಾರು? ರೋಷ್, ಮೆಷೆಕ್, ತುಬಲ್ ಜನಾಂಗದವರು. ಅವನೊಂದಿಗಿರುವ ತಂಡದವರು ಯಾರು? ಬಂದಂತ ಅನೇಕ ಜನಾಂಗಗಳು. ವಿಪರೀತ ಮಳೆ, ದೊಡ್ಡ ದೊಡ್ಡ ಆನೆಕಲ್ಲು, ಬೆಂಕಿ, ಗಂಧಕ ಇವುಗಳನ್ನು ಸುರಿಸುವೆನು. ಹೀಗೆ ನಾನು ನನ್ನ ಮಹಿಮೆಯನ್ನು ತೋರ್ಪಡಿಸಿ ನನ್ನ ಗೌರವವನ್ನು ಕಾಪಾಡಿಕೊಂಡು ಬಹು ಜನಾಂಗಗಳು ನಾನೇ ಯೆಹೋವನು ಎಂದು ತಿಳಿಕೊಳ್ಳುವಂತೆ ಅವುಗಳ ಕಣ್ಣೆದುರಿಗೆ ವ್ಯಕ್ತನಾಗುವೆನು. ದೇವರು ಪರಿಪೂರ್ಣವಾದ ಜಯವನ್ನು ಈ ಗೋಗ್ ಮಾಗೋಗ್ ಯುದ್ಧದಲ್ಲಿ ಇಸ್ರೇಲ್ಗೆ ಕೊಡುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿಯವರೆಗೆ 1948 ಮೇ 14ನೇ ಇಸ್ವಿಯಲ್ಲಿ ಪುನಃ 1900 ವರ್ಷಗಳ ನಂತರ ಈ ಒಂದು ಸ್ವತಂತ್ರವಾಗಿ ಅಸ್ತಿತ್ವಕ್ಕೆ ಬಂದಂಥ, ಅಂದರೆ ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಅನೇಕ ಯುದ್ಧಗಳು ಬಂದಿದೆ. ಅರಬ್ ರಾಷ್ಟ್ರಗಳಿಂದ ಎಲ್ಲ ಅನೇಕ ಯುದ್ಧಗಳು ಬಂದಿದ್ರು. ಎಲ್ಲ ಯುದ್ಧಗಳಲ್ಲಿ ಇಸ್ರೇಲ್ ದೇಶವು ಜಯ ಹೊಂದಿರುವಂಥದ್ದನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ಈ ಗೋಗ್ ಮಾಗೋಗ್ ಯುದ್ಧದಲ್ಲಿ ಕೂಡ ದೇವರು ಇಸ್ರೇಲ್ ಜನಾಂಗಕ್ಕೆ ಜಯವನ್ನು ಕೊಡ್ತಾನೆ ಪ್ರಿಯರೇ. 39ನೇ ಅಧ್ಯಾಯ 1ರಿಂದ 24 ವಾಕ್ಯದವರೆಗೆ ಓದುವ. ನರಪುತ್ರನೇ, ನೀನು ಗೋಗನಿಗೆ ವಿರೋಧವಾಗಿ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೆಕ್, ತುಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬರಮಾಡಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ನುಗ್ಗಿಸಿ ನಿನ್ನ ಎಡಗೈಯೊಳಗಿಂದ ಬಿಲ್ಲನ್ನು ಹೊಡೆದು ಹಾಕಿ ನಿನ್ನ ಬಲಗೈಯೊಳಗಿನಿಂದ ಬಾಣಗಳನ್ನು ಉದುರಿಸಿ ಬಿಡುವೆನು. ನೀನು ನಿನ್ನ ಎಲ್ಲಾ ಗುಮ್ಮಿಗಳು ನಿನ್ನೊಂದಿಗಿರುವ ಜನಾಂಗಗಳು ಇಸ್ರಾಯೇಲಿನ ಪರ್ವತಗಳಲ್ಲಿ ಬಿದ್ದು ಬಿಡುವಿರಿ. ನೋಡಿ, ದೇವರು ಸ್ಪಷ್ಟವಾಗಿ ಪ್ರವಾದಿಸುತ್ತಾ ಇದ್ದಾನೆ. ಈ ಯುದ್ಧದಲ್ಲಿ ಯಾವ ರೀತಿಯಲ್ಲಿ ಗೋಗ ಮತ್ತು ಅವನೊಂದಿಗೆ ಬಂದ ಜನಾಂಗಗಳು, ಅವನಿಗೆ ಬಂದ ಎಲ್ಲ ರಾಷ್ಟ್ರಗಳು ಯಾವ ರೀತಿಯಲ್ಲಿ ನಾಶವನ್ನು ಹೊಂದಲಿಕ್ಕೆ ಹೋಗುತ್ತಾರೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಮುಂದೆ ಓದಿ. ನಾನು ನಿಮ್ಮನ್ನು ಮಾಂಸ ತಿನ್ನುವ ಬಗೆ ಬಗೆಯ ಹಕ್ಕಿಗಳಿಗೂ ಭೂಜಂತುಗಳಿಗೂ ಆಹಾರ ಮಾಡುವೆನು. ನೀವು ಬಯಲಿನಲ್ಲಿ ಬೀಳುವಿರಿ. ನಾನೇ ಅಪ್ಪಣೆ ಕೊಟ್ಟಿದ್ದೇನಲ್ಲ. ಇದು ಕರ್ತನಾದ ಯೆಹೋವನ ನುಡಿ. ನಾನು ಮಾಗೋಗ್ ದೇಶದ ಮೇಲೂ ಕರಾವಳಿಯ ಸೀಮೆಗಳಲ್ಲಿ ಮಾಗೋಗ್ ದೇಶ ಅಂದ್ರೆ ಟರ್ಕಿ ದೇಶ
ಕರಾವಳಿಯ ಸೀಮೆಗಳಲ್ಲಿ ನಿರ್ಭಯವಾಗಿ ವಾಸಿಸುವವರ ಮೇಲೂ ಬೆಂಕಿಯನ್ನು ಕಳುಹಿಸುವೆನು. ಆಗ ನಾನೇ ಯೆಹೋವನು ಎಂದು ಅವರಿಗೆ ನಿಶ್ಚಿತವಾಗುವುದು. ನಾನು ನನ್ನ ಪವಿತ್ರ ನಾಮವನ್ನು ನನ್ನ ಜನರಾದ ಇಸ್ರಾಯೇಲರ ನಡುವೆ ವ್ಯಕ್ತಗೊಳಿಸುವೆನು. ಅದನ್ನು ಇನ್ನು ಮುಂದೆ ಅಪಕೀರ್ತಿಗೆ ಗುರಿಯಾಗಲಿಸೇನು. ನಾನೇ ಯೆಹೋವ ಇಸ್ರಾಯೇಲಿನ ಸದಮಲ ಸ್ವಾಮಿ ಎಂದು ಜನಾಂಗಗಳಿಗೆ ಗೊತ್ತಾಗುವುದು. ಹೇಗೆ ಗೊತ್ತಾಗ್ತದೆ? ಯುದ್ಧದಲ್ಲಿ ಇಸ್ರೇಲ್ ಜನಕ್ಕೆ ಜಯ ಕೊಡುವುದರ ಮೂಲಕ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಬಂತು, ಸಂಭವಿಸಿತು. ನಾನು ಮುಂತಿಳಿಸಿದ ದಿನವೂ ಇದೆ. ಇಸ್ರಾಯೇಲಿನ ಪಟ್ಟಣಗಳ ನಿವಾಸಿಗಳು ಬಯಲಿಗೆ ಹೊರಟು ಶತ್ರುವಿನ ಆಯುಧಗಳಿಗೆ ಬೆಂಕಿ ಇಕ್ಕಿ ಸುಟ್ಟು ಬಿಡುವರು. ಹೌದು, ಖೇಡ್ಯ, ಗುರಾಣಿ, ಬಿಲ್ಲು, ಬಾಣ, ದೊಣ್ಣೆ, ಈಟಿ ಇವುಗಳನ್ನು 7 ವರ್ಷಗಳ ತನಕ ಸುಡುತ್ತಲೇ ಬರುವರು. ಎಲ್ಲ ಆಯುಧಗಳನ್ನು ಏನ್ ಮಾಡ್ತಾರಂತೆ? ಅವರು ಸುಡುತ್ತಾನೆ ಬರುತ್ತಾರೆ, ಸಿಕ್ಕಿದಂತ ಆಯುಧಗಳು. ಕಾಡಿನಿಂದ ಸೌದೆಯನ್ನು ತರಬೇಕಾಗಿರುವುದಿಲ್ಲ. ವನದಲ್ಲಿ ಮರವನ್ನು ಕಡಿಯಬೇಕಾಗುವುದಿಲ್ಲ. ಆಯುಧಗಳನ್ನೇ ಉರಿಸ್ತಾರಂತೆ. ತಮ್ಮನ್ನು ಸೂರೆ ಮಾಡಿದವರನ್ನು ತಾವು ಸೂರೆ ಮಾಡುವರು. ತಮ್ಮನ್ನು ಕೊಳ್ಳೆ ಹೊಡೆದವರನ್ನು ತಾವು ಕೊಳ್ಳೆ ಹೊಡೆಯುವರು. ಯಾರು ಸೂರೆ ಹೊಡೆದದ್ದು, ಯಾರು ಕೊಳ್ಳೆ ಹೊಡೆದದ್ದು? ಗೋಗ್ ಮತ್ತು ಮಗೋಗ್ ಜನಾಂಗಗಳು. ಪ್ರಿಯರೇ, ಓಕೆ, ಮುಂದೆ ಓದಿ. ಇದು ಕರ್ತನಾದ ಯೆಹೋವನ ನುಡಿ. ಆ ದಿನದಲ್ಲಿ ನಾನು ಇಸ್ರಾಯೇಲಿನೊಳಗೆ ಲವಣ ಸಮುದ್ರದ ಮೂಡಣ ದಿಕ್ಕಿನಲ್ಲಿ ಪ್ರಯಾಣಿಕರ ಮಾರ್ಗವಾದ ತಗ್ಗನ್ನು ಗೋಗನಿಗೆ ಹೂಳುವ ಸ್ಥಳವನ್ನಾಗಿ ಏರ್ಪಡಿಸುವೆನು. ಅಂದ್ರೆ ಅವನು ಮತ್ತು ಅವನ ಜನಾಂಗಗಳನ್ನು ಸತ್ತು ಹೋದಂತ ಜನರನ್ನು ಉಣುವಂತ ಸ್ಥಳವನ್ನಾಗಿ ಮಾಡ್ತಾನೆ ದೇವರು. ಅಲ್ಲಿ ಪ್ರಯಾಣ ಮಾಡಲು ಆಗುವುದಿಲ್ಲ. ಅಲ್ಲೇ ಗೋಗನನ್ನು ಅವನ ಸಮೂಹವೆಲ್ಲವನ್ನು ಹೂಣಿಡುವರು. ಅದು ಗೋಗನ ಸಮೂಹದ ತಗ್ಗು ಅನಿಸಿಕೊಳ್ಳುವುದು. ಇಸ್ರಾಯೇಲರು ದೇಶವನ್ನು ಶುದ್ಧಿ ಮಾಡುವುದಕ್ಕಾಗಿ 7 ತಿಂಗಳು ಅವರನ್ನು ಹೂಣುತ್ತಲೇ ಇರುವರು. ಸತ್ತು ಹೋದಂತ ಗೋಗ್ ಮಗೋಗ್ ಜನಾಂಗಗಳ ಸೈನಿಕರನ್ನೆಲ್ಲ ಹೂಣಿಡಲಿಕ್ಕೆ 7 ತಿಂಗಳು ಅವರಿಗೆ ತಾಗ್ತದಂತೆ. ಹೌದು, ದೇಶದ ಸಕಲ ಪ್ರಜೆಗಳು ಅವರನ್ನು ಹೂಣಿಡುವರು. ಹೀಗೆ ನಾನು ಪ್ರಖ್ಯಾತಿಗೊಳ್ಳುವಾಗ ನನ್ನ ಜನರಿಗೆ ಹೆಸರುವಾಸಿಯಾಗುವುದು. ಇದು ಕರ್ತನಾದ ಯೆಹೋವನ ನುಡಿ. ತರುವಾಯ ಅವರು ದೇಶವನ್ನು ಶುದ್ಧಿ ಮಾಡುವುದಕ್ಕೆ ತಕ್ಕವರನ್ನು ಆರಿಸಿ ನೀವು ದೇಶದಲ್ಲಿ ತಿರುಗುತ್ತಾ ನೆಲದ ಮೇಲೆ ಮೆಕ್ಕಿರುವ ಎಲುಬುಗಳನ್ನು ಹೂಣಿಡಿರೆಂದು ನಿಯತವಾಗಿ ನೇಮಿಸುವರು. 7 ತಿಂಗಳು ಕಳೆದ ಕೂಡಲೇ ಇವರು ಈ ಹುಡುಕುವ ಕೆಲಸವನ್ನು ತೊಡಗುವರು. ದಾರಿಗಳಲ್ಲಿ ಯಾವನೇ ಆಗಲಿ ಪ್ರಯಾಣ ಮಾಡುತ್ತಿರುವಾಗ ಮನುಷ್ಯನ ಎಲುಬನ್ನು ಕಂಡರೆ ಅಲ್ಲಿ ಒಂದು ಗುರುತನ್ನು ನಿಲ್ಲಿಸುವನು. ಹೂಣಿಡುವವರು ಗೋಗನ ಸಮೂಹದ ತಗ್ಗಿನಲ್ಲಿ ಅದನ್ನು ಹೂಣುವ ತನಕ ಆ ಗುರುತು ಹಾಗೆ ನಿಂತಿರುವುದು. ಇದಲ್ಲದೆ ಒಂದು ಪಟ್ಟಣಕ್ಕೆ ಸಮೂಹಪುರವೆಂಬ ಹೆಸರಾಗುವುದು. ಹೀಗೆ ದೇಶವನ್ನು ಶುದ್ಧಿ ಮಾಡುವರು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನರಪುತ್ರನೇ,
ಮನುಪುತ್ರನೇ, ಎಲ್ಲಾ ಬಗೆಯ ಪಕ್ಷಿಗಳಿಗೂ ಎಲ್ಲ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂಜಂತುಗಳಿಗೂ ಸಮಸ್ತ ಭೂಜಂತುಗಳಿಗೂ ಹೀಗೆ ನೋಡಿ ನೀವು ಕೂಡಿ ಬನ್ನಿರಿ. ನೀವು ಕೂಡಿ ಬನ್ನಿರಿ. ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಾನು ಇಸ್ರಾಯೇಲ್ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾಯಜ್ಞಕ್ಕೆ ಎಲ್ಲ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ಟಗರು ಕುರಿ ಹೋತ ಹೋರಿ ಅಂತೂ ಭಾಷಾನಿನ ಕೊಬ್ಬಿದ ಪಶುಗಳು ಅಂದರೆ ಬಲಿಷ್ಠರು ಭೂಪತಿಗಳು ಇವರ ಮಾಂಸವು ರಕ್ತವು ನಿಮಗೆ ಸಿಕ್ಕುವುದು. ನಾನು ನಿಮಗೋಸ್ಕರ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬಾ ತಿನ್ನುವಿರಿ. ರಕ್ತವನ್ನು ಅಮಲೇರ ಕುಡಿಯುವಿರಿ. ನಾನು ಸಿದ್ಧಪಡಿಸುವ ಆ ಔತಣದಲ್ಲಿ ಕುದುರೆ ರಾಹುತ ಶೂರ ಸಕಲ ವಿಧವಾದ ಸೈನಿಕ ಇವರನ್ನು ಬೇಕಾದಷ್ಟು ಭಕ್ಷಿಸುವಿರಿ. ಅಂದ್ರೆ ಈ ನಾವು ಆರ್ಮೆಗೆದ್ದೋನ್ ಯುದ್ಧ ನಡೆದಾಗಲೂ ಇದೇ ರೀತಿ ನಡೀತದೆ. ಪ್ರಕಟಣೆ 19:17 ನಾವು 21 ವಾಕ್ಯದವರೆಗೆ ಓದಿದ್ರೆ ಗೊತ್ತಾಗ್ತದೆ. ಅದೀಗ ಅದು ವಿಷಯವಲ್ಲ. ಆದರೆ ಇದು ನಾವು ಗೋಗ್ ಮಾಗೋಗ್ ಯುದ್ಧ ಅಂದರೆ 3ನೇ ಲೋಕ ಮಹಾಯುದ್ಧದ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿರುವಂಥ ವಿಚಾರವಾಗಿದೆ ಪ್ರಿಯರೇ. ಮುಂದೆ ಓದಿ. ಇದು ಕರ್ತನಾದ ಯೆಹೋವನ ನುಡಿ. ಹೀಗೆ ನಾನು ಜನಾಂಗಗಳ ನಡುವೆ ನನ್ನ ಮಹಿಮೆಯನ್ನು ಸ್ಥಾಪಿಸಲು ಆ ಸೈನಿಕರ ಮೇಲೆ ಕೈ ಮಾಡಿ ನ್ಯಾಯದಂಡನೆ ನಡೆಸಿದವನು ನಾನೇ ಎಂಬುದು ಆ ಜನಾಂಗಗಳಿಗೆಲ್ಲ ಗೋಚರವಾಗುವುದು. ಮತ್ತು ಇಸ್ರೇಲ್ ವಂಶದವರು ನಾನೇ ತಮ್ಮ ದೇವರಾದ ಯೆಹೋವನೆಂದು ಅಂದಿನಿಂದ ಯಾವಾಗಲೂ ತಿಳಿದುಕೊಳ್ಳುವರು. ಇದಲ್ಲದೆ ಇಸ್ರೇಲರು ತಮ್ಮ ಅಧರ್ಮದ ನಿಮಿತ್ತವೇ ಸೆರೆಯಾಗಿ ಹೋದರೆಂತಲೂ ಅವರು ನನಗೆ ದ್ರೋಹ ಮಾಡಿದ್ದರಿಂದ ನಾನು ಅವರಿಗೆ ವಿಮುಖನಾಗಿ ಅವರೆಲ್ಲರೂ ಖಡ್ಗಹತರಾಗುವಂತೆ ಅವರನ್ನು ಶತ್ರುವಶ ಮಾಡಿದೆನೆಂತಲೂ ಜನಾಂಗಗಳಿಗೆ ಗೊತ್ತಾಗುವುದು. ಅವರ ಹೊಲಸುತನಕ್ಕೂ ದುರಾಚಾರಗಳಿಗೂ ತಕ್ಕಂತೆ ನಾನು ಅವರನ್ನು ದಂಡಿಸಿ ಅವರಿಗೆ ವಿಮುಖನಾದೆನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಪವಿತ್ರ ನಾಮಕ್ಕೆ ಇನ್ನು ಅಪಕೀರ್ತಿ ಬಾರದಂತೆ ನಾನು ಈಗ ಆಗ್ರಹವುಳ್ಳವನಾಗಿ ಯಾಕೋಬ್ಯರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲ್ ವಂಶದವರಿಗೆಲ್ಲ ಕೃಪೆ ತೋರಿಸುವೆನು. ನಾನು ನನ್ನ ಜನರನ್ನು ಅನ್ಯ ಜನಾಂಗಗಳ ವಶದಿಂದ ತಪ್ಪಿಸಿ ಆ ಶತ್ರುಗಳ ದೇಶಗಳಿಂದ ಸಾಕು. ಓಕೆ, ಪ್ರೈಸ್ ಗಾಡ್, ಹಾಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಈಗ ಧ್ಯಾನಿಸುವಂಥದ್ದು ನಾವು ವಾಕ್ಯ 2 ತೆಸಲೋನಿಕ 2:7 ಅಂದರೆ ಬಹಿರಂಗವಾಗಿ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಕ್ಕೆ ಮುಂಚೆ ನಡೆಯಬೇಕಾದ ಕಾರ್ಯಗಳು. ಹಾಗಾದರೆ ಯಾವ್ಯಾವ ಕಾರ್ಯಗಳು ನಾನು ಹೇಳಿದ್ದೇನೆ? 1ನೇದಾಗಿ 1 ಯೋಹನ್ನ 2:18 ಕ್ರಿಸ್ತ ವಿರೋಧಿ ಬೇರೆ, ಕ್ರಿಸ್ತ ವಿರೋಧಿಯ ಆತ್ಮ ಬೇರೆ. ಕ್ರಿಸ್ತ ವಿರೋಧಿ ಆತ್ಮ ಬಲವಾಗಿ ಈ ದಿವಸಗಳಲ್ಲಿ ಲೋಕದಲ್ಲಿ ಕಾರ್ಯ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 2ನೇದಾಗಿ 2 ತೆಸಲೋನಿಕ 2ನೇ ಅಧ್ಯಾಯ 3, 4, 5 ವಾಕ್ಯದಲ್ಲಿ ಓದ್ತೇವೆ. ಮೋಸತನ ಮೊದಲು ಬರುತ್ತೆ, ಮೋಸತನದ ಆತ್ಮ, ವಂಚನೆ ಆತ್ಮ ಕಡೆ ದಿವಸಗಳಲ್ಲಿ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. 3ನೇದಾಗಿ ಮತಭ್ರಷ್ಟತೆ ಅಥವಾ ನಂಬಿಕೆ ದ್ರೋಹ ಅಥವಾ ಹಿಂಜಾರಿ ಹೋಗುವಂಥ, ನಂಬಿಕೆ ಬಿಟ್ಟು ಕ್ರೈಸ್ತ ವಿಶ್ವಾಸ ಹಿಂಜಾರಿ ಹೋಗುವಂಥ ಅನುಭವ 3ನೇ ಕಾರ್ಯವಾಗಿರುತ್ತದೆ. ಮತ್ತು 4ನೇದಾಗಿ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟಿಸುವುದಕ್ಕಾಗಿ ಯಾವ ರೀತಿ ನಾನು ಮೊನ್ನೆ ದಿವಸ ನಿಮಗೆ ಹೇಳಿದ್ದೆ, ಸಾನಿಕ ಯೋಹನ್ನನ್ನು ಈ ಭೂಮಿಯಲ್ಲಿ ತನ್ನ ಸೇವೆಗೆ ಬರುವಾಗ ಯೇಸು ಕ್ರಿಸ್ತನಿಗೆ ಮುಂಚೆ ಆತನು ಬಂದನು, ಕ್ರಿಸ್ತನಿಗಾಗಿ ಮಾರ್ಗ ಸಿದ್ಧ ಮಾಡಿದಾಗೆ ಬಂದ. ಅದೇ ರೀತಿಯಲ್ಲಿ ಈ ಒಂದು ಮಾರ್ಗ ಸಿದ್ಧ ಮಾಡೋದಕ್ಕಾಗಿ ಇವತ್ತು ಯುನೈಟೆಡ್ ನೇಷನ್ ರಾಷ್ಟ್ರಗಳು ಏನಾಗ್ತಾ ಇದೆ, ಸಜ್ಜಾಗುತ್ತಾ ಇವೆ. ಕಳೆದ ಅಧ್ಯಾಯದಲ್ಲಿ ನಿಮಗೆ ಹೇಳಿದ್ದೆ ನಾನು, ಯುನೈಟೆಡ್ ನೇಷನ್ ಎಂಬುದಾಗಿ ಹೇಳುವ ಈ ಒಂದು ಸಂಘಟನೆಯಲ್ಲಿ ಇವತ್ತು ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂತಹ ಈ ಸೈತಾನಿಕ ಸಂಘಟನೆಗಳವರು, ಫ್ರೀ ಮೆಸನ್ ಎಂಬುದಾಗಿ ಹೇಳುವಂಥ ಸಂಘಟನೆಗಳು ಸೇರಿಕೊಂಡಿದ್ದಾರೆ. ಅವರ ಅಜೆಂಡಾವನ್ನು 30 ವಿಧವಾದಂಥ ಪಾಯಿಂಟುಳ್ಳ 30 ವಿಷಯಗಳುಳ್ಳ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರುವಂಥ ಎಲ್ಲ ಪ್ರಯತ್ನ ಮಾಡ್ತಾರೆ. ಅಂದರೆ 1 ವರ್ಲ್ಡ್ ರಿಲಿಜನ್, 1 ವರ್ಲ್ಡ್ ಗೌರ್ಮೆಂಟ್, ನ್ಯೂ ವರ್ಲ್ಡ್ ಸಿಸ್ಟಮ್, ಅಂದರೆ ನ್ಯೂ ವರ್ಲ್ಡ್ ವರ್ಲ್ಡರ್ ಸಿಸ್ಟಮ್, ಅಂದರೆ 1 ವರ್ಲ್ಡ್ ಗೌರ್ಮೆಂಟ್, 1 ವರ್ಲ್ಡ್ ರಿಲಿಜನ್,
ವಿಶ್ವಕ್ಕೆ ಒಂದೇ ಗೌರ್ಮೆಂಟ್, ಒಂದೇ ಸರ್ಕಾರ, ಒಂದೇ ಮಿಲಿಟರಿ ವ್ಯವಸ್ಥೆ. ಈಗ ಇರುವಂಥ ಈ ಒಂದು ಕುಟುಂಬ ವ್ಯವಸ್ಥೆಯನ್ನು ಮುರಿಯಲಾಗುತ್ತದೆ. ನಮ್ಮ ಆಸ್ತಿಗಳೆಲ್ಲವೂ, ಖಾಸಗಿ ಆಸ್ತಿಗಳೆಲ್ಲವೂ ಸರ್ಕಾರದ ಪಾಲಾಗುತ್ತವೆ. ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಸ್ವಂತ ಅಧಿಕಾರ ಇರುವುದಿಲ್ಲ, ಎಲ್ಲೂ ಸರ್ಕಾರದ ಅಧೀನದಲ್ಲಿ ಹೋಗುತ್ತದೆ. ಅನೇಕ ಕಾರ್ಯಗಳು ಉಂಟು. ಮತ್ತು ಮಾನಿಟರ್ ಸಿಸ್ಟಮ್ ಬರ್ತದೆ, ಮನುಷ್ಯನ ಮೇಲೆ ಕಣ್ಣಿಡುವಂಥ ಸಿಸ್ಟಮ್. ಎಲ್ಲ 30 ವಿಷಯಗಳು ಈ ಅಜೆಂಡಾದಲ್ಲಿ ಇವೆ ಪ್ರಿಯರೇ. ಕಳೆದ ಅಧ್ಯಾಯದಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಇದೆಲ್ಲವೂ ಈ ಚಿಪ್ಪಿಗೆ ಬರ್ತದೆ, ಕೊನೆಗೆ ಚಿಪ್ಪಿಗೆ 666 ಎಂಬುದಾಗಿ ಹೇಳುವ ಈ ಚಿಪ್ಪಿಗೆ ಅದು ಬರ್ತದೆ ಪ್ರಿಯರೇ. ಅಂದರೆ ಇದಕ್ಕೆ ಆಗಿರುವ ಎಲ್ಲ, ಅಂದರೆ ಈ ಆನ್ಲೈನ್ ಸಿಸ್ಟಮ್ ಆರಂಭವಾಗುತ್ತದೆ, ಕ್ಯಾಶ್ಲೆಸ್ ಕರೆನ್ಸಿ ಆರಂಭವಾಗುತ್ತದೆ, ಈಗಿರೋ ಕಾಗದದ ಹಣ ಎಲ್ಲ ಹೋಗುತ್ತದೆ. ಆ ರೀತಿಯ ಕರೆಕ್ಟ್ ಎಲ್ಲವೂ ಎಲ್ಲಿಗೆ ಕೊಂಡೋಗ್ತದೆ ಅಂದರೆ ಈ ಒಂದು ಚಿಪ್ಪಿಗೆ ಅದು ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಇದಕ್ಕೆಲ್ಲ ಒಂದು ಕ್ರಿಸ್ತ ವಿರುದ್ಧಿಯನ್ನು ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟಿಸಲಿಕ್ಕಿರುವಂಥ ಸಿದ್ಧತೆಗಳು ಬರವಾಗಿ ಸಾಗುತ್ತಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮಾತ್ರ 5ನೇದಾಗಿ ಕ್ರಿಸ್ತ ವಿರುದ್ಧ ಬಹಿರಂಗ ಪ್ರಕಟ ಆಗೋಕ್ಕೆ ಮುಂಚೆ ಗೋಗ್ ಮಾಗೋಗ್ ಯುದ್ಧ ನಡೆಯಬೇಕು ಅಲ್ಲಲ್ಲಿಯ. ಇದರ ಮುಂದಾಳತ್ವವನ್ನು ಯಾರು ವಹಿಸ್ತಾರೆ ಈ ಗೋಗ್ ಮಾಗೋಗ್ ಯುದ್ಧದ್ದು? ಗೋಗ ಅಂದರೆ ಟರ್ಕಿ ದೇಶದ ಪ್ರಧಾನಮಂತ್ರಿ, ಅರಸನ್, ರಾಷ್ಟ್ರಾಧ್ಯಕ್ಷರು ಸೇರಿ ಮತ್ತು ಅನೇಕ ಜನಾಂಗಗಳು ಸೇರಿ ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಬರ್ತವೆ. ಈಗಾಗಲೇ ಆಲ್ರೆಡಿ ಯುದ್ಧಗಳು ಚಿಕ್ಕದಾಗಿ ನಡೀತಾ ಉಂಟು. ಪಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಕಳೆದ ದಿವಸ ನಾವು ನೋಡ್ತಾ ಇದ್ದೇವೆ. ಪಾಲೆಸ್ಟೈನ್ಗೆ ಬೆಂಬಲವಾಗಿ ಈ ಗೋಗ್ ಮಗೋಗು ಜನಾಂಗಗಳು ಬಂದು ನಿಲ್ಲುತ್ತವೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲ, ಈ ಯುದ್ಧದಲ್ಲಿ ಇಸ್ರೇಲಿಗೆ ಜಯವಾಗ್ತದೆ. ಇದು 3ನೇ ಲೋಕ ಮಹಾಯುದ್ಧ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. 4ನೇ ಲೋಕ ಮಹಾಯುದ್ಧ ಒಂದು ಉಂಟು ಪ್ರಿಯರೇ, ಅದಾಗಿದೆ ಅರ್ಮೆಗೆದ್ದೋನ್ ಯುದ್ಧ ಎಂಬುದಾಗಿ ಹೇಳಲ್ಪಡುತ್ತದೆ. ನಾವು ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು 13ನೇ ವಾಕ್ಯದಿಂದ ಓದುವುದಾದರೆ ಮಾತ್ರವಲ್ಲ, ಪ್ರಕಟಣೆ 19, 17, 21 ಈಗ ಅದರ ವಿಷಯವಲ್ಲ, ಅದು ವಿಷಯ ಬಂದಾಗ ಅದರ ಬಗ್ಗೆ ನಾನು ವಿವರಿಸುತ್ತೇನೆ. ಅರ್ಮೆಗೆದ್ದೋನ್ ಯುದ್ಧ ಯಾವ ರೀತಿ ನಡೀಲಿಕ್ಕೆ ಅದು 4ನೇ ಲೋಕ ಮಹಾಯುದ್ಧವಾಗಿರುತ್ತದೆ. 5ನೇ ಲೋಕ ಮಹಾಯುದ್ಧ ಒಂದುಂಟು, ಅದು 1000 ವರ್ಷದ ಮಿಲಿನಿಯಂ ನಂತರ ಬರುವಂಥದ್ದು. ಅದೇ ಆಗಿದೆ ಗೋಗ್ ಮಗೋಗ್ ಯುದ್ಧ ಎಂಬುದಾಗಿ. ಹೀಗೆ ಒಟ್ಟಿಗೆ ಲೋಕ ಮಹಾಯುದ್ಧಗಳು 5 ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಈಗ ಕ್ರಿಸ್ತವಿರೋಧಿ ಭೂಮಿಯಲ್ಲಿ ಬಹಿರಂಗ ಪ್ರಕಟ ಆಗಕ್ಕೆ ಮುಂಚೆ 5 ಸಂಗತಿ ಧ್ಯಾನಿಸಿದೆ. 6ನೇ ಸಂಗತಿ ಒಂದುಂಟು, ಅದಾಗದೆ ಸಭೆಯ ಎತ್ತಲ್ಪಡುವಿಕೆ, ರಾಪ್ಚರ್ ಆಗುವಂಥದ್ದು. ಅದರ ಕುರಿತಾಗಿ ನಾನು ನೆಕ್ಸ್ಟ್ ಇನ್ನೊಂದು ನಾಳಿನ ಸಂಚಿಕೆಯಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ ಪ್ರಿಯರೇ. ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಏನೇ ಆಗಲಿ ಯೇಸುವಿನ ಬರೋಣ, ಯಾವಾಗ ಬೇಕಾದ್ರೆ ಆಗಬಹುದು. ಇವತ್ತು ನಾನು ಸಿದ್ಧನಾಗಿದ್ದೇನೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಾವು ಆತನ ಬರೋಣಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ನಾವು ಕೈ ಬಿಡಲ್ಪಡಬಾರ್ದು. ಆತನ ಬರೋಣದಲ್ಲಿ ಎತ್ತಲ್ಪಡಬೇಕು, ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು. ಅದು ನಮ್ಮ ಬಯಕೆ ಆಗಿರಲಿ. ಮತ್ತು ಮಾತ್ರವಲ್ಲ, ನಮ್ಮಲ್ಲಿ ಯಥಾರ್ಥ ಮಾನಸಾಂತರ ಉಂಟಾಗಲಿ, ಪಶ್ಚಾತ್ತಾಪ ಉಂಟಾಗಲಿ. ಅಲ್ಲಲ್ಲಿಯ ಯಾರನ್ನು ಕ್ಷಮಿಸಲಿಕ್ಕೆ ಉಂಟು ಕ್ಷಮಿಸಿ ಬಿಡೋಣ, ಕ್ಷಮೆ ಕೇಳಲಿಕ್ಕೆ ಉಂಟು ಕ್ಷಮೆ ಕೇಳಿ ಬಿಡೋಣ. ಯಾವುದೇ ರಹಸ್ಯ ಪಾಪಗಳಿರುವುದಾದರೆ ಎಲ್ಲ ರಹಸ್ಯ ಪಾಪಗಳನ್ನು ಬಿಟ್ಟು ಮಾನಸಾಂತರದೊಂದಿಗೆ ಬಿಟ್ಟು ಬಿಡೋಣ. ಪವಿತ್ರವಾಗಿ ಜೀವಿಸುವಂಥ ತೀರ್ಮಾನ ತಗೊಳ್ಳೋಣ ಪ್ರಿಯರೇ. ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನನ್ನ ವಾರ್ತೆ ಕೇಳುವಂಥ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನಪ್ಪ. ಇವತ್ತು ನಿನ್ನ ವಾರ್ತೆ ಎಲ್ಲರೂ ಕೇಳಿದ್ದಾರೆ. ಮಾತ್ರವಲ್ಲ, ಯಾರೊಬ್ಬರನ್ನ ಬರೋಣದಲ್ಲಿ ಕೈ ಬಿಡಲ್ಪಡಬಾರ್ದು, ಎಲ್ಲರೂ ಎತ್ತಲ್ಪಡುವಾಗೆ ಸಹಾಯ ಮಾಡಬೇಕಪ್ಪ. ಯಾರಾದರೂ ರಕ್ಷಣೆ ಹೊಂದಿರದಿದ್ದರೆ ನಿನ್ನ ರಕ್ಷಕನ ಒಳ್ಳೆಯನಾಗಿ ಅಂಗೀಕಾರ ಮಾಡಿ ರಕ್ಷಣೆ ಹೊಂದುವಾಗ ಸಹಾಯ ಮಾಡು. ಅಥವಾ ಯಾರು ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿರದಿದ್ದರೆ ಅವ್ರು ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕೆ ನಿಲ್ಲುವಾಗಿ ಕೃಪೆ ತೋರಿಸು. ಅದು ಮಾತ್ರವಲ್ಲದೆ ಪ್ರಕಟಣೆ ರಕ್ಷಣೆ ಒಂದು ದೀಕ್ಷೆ ತೆಗೆದುಕೊಂಡು ಕೂಡ ಪರಿಶುದ್ಧವಾದ ಜೀವಿತ ಯಾರು ನಡೆಸ್ತಾ ಇಲ್ಲವಾದರೆ ಅವ್ರು ಯಥಾರ್ಥ ಮಾನಸಾಂತರ ಉಂಟು ಮಾಡಿ ಪವಿತ್ರ ಜೀವಿತ ಜೀವಿಸುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ಕೇಳಿಕೊಳ್ತೇವೆ ಸ್ವಾಮಿ. ಕರ್ತನೆ ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಘನವನ್ನು ಎಲ್ಲ ಮಹಿಮೆಯನ್ನು ನಿನಗೆ ಮಾತನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಮುದ್ದು ರಕ್ಷಕನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.